ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿಯ BCom 6ನೇ ಸೆಮಿಸ್ಟರ್ನ ಕಾಸ್ಟ್ ಅಕೌಂಟಿಂಗ್ ವಿಷಯದ 50ನೇ ಸೆಷನನ್ನು ಅಧ್ಯಯನ ಮಾಡೋಣ. ಈ ಸೆಷನಲ್ಲಿ ಕೆಲವೊಂದು ಮಾರ್ಜಿನಲ್ ಕಾಸ್ಟಿಂಗಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ನ ನಾವು ನೋಡೋಣ. ಹಾಗೆ ಕೆಲವೊಂದು ಫಾರ್ಮುಲಾನ ನೋಡೋಣ. ಕಾಂಟ್ರಿಬ್ಯೂಷನ್ ಅಂದರೆ ಏನು, PV ರೇಷಿಯೋ ಅಂದರೆ ಏನು, CVP ಅನಾಲಿಸಿಸ್, ಬ್ರೇಕ್ ಈವನ್ ಪಾಯಿಂಟ್, ದೆನ್ ಮಾರ್ಜಿನ್ ಆಫ್ ಸೇಫ್ಟಿ. ಇಷ್ಟು ಟರ್ಮ್ಸನ್ನು ಅರ್ಥ ಮಾಡ್ಕೊಳ್ಳೋಣ. ಹಾಗೆ ಅದಕ್ಕೆ ಸಂಬಂಧಪಟ್ಟ ಈಕ್ವೇಷನ್ಸ್ನ ಹಾಗೆ ಫಾರ್ಮುಲಾನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಎಲ್ಲದಕ್ಕೂ ಮುಂಚೆ ಮಾರ್ಜಿನಲ್ ಕಾಸ್ಟಿಂಗಲ್ಲಿ ಪ್ರಾಫಿಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನೋಡೋಣ. ಡಿಟರ್ಮಿನೇಷನ್ ಆಫ್ ಪ್ರಾಫಿಟ್ ಅಂಡರ್ ಮಾರ್ಜಿನಲ್ ಕಾಸ್ಟಿಂಗ್. ಸೊ ಅಬ್ಸಾರ್ಪ್ಷನ್ ಕಾಸ್ಟಿಂಗಲ್ಲಿ ಅಂತ ಹೇಳಿದಾಗ ನಾವು ಎಲ್ಲ ಎಕ್ಸ್ಪೆನ್ಸಸ್ನೂ ಸಹ ಸೇಲ್ಸ್ ರೆವಿನ್ಯೂನಲ್ಲಿ ಡಿಡಕ್ಟ್ ಮಾಡಿದಾಗ ನಮಗೆ ಪ್ರಾಫಿಟ್ ಅಥವಾ ಲಾಸ್ ಬರುತ್ತೆ. ಎಲ್ಲ ಕಾಸ್ಟ್ ಅಂತ ಹೇಳಿದಾಗ ವೇರಿಯಬಲ್ ಕಾಸ್ಟ್ ಆಗಿರ್ಬೋದು, ಫಿಕ್ಸ್ಡ್ ಕಾಸ್ಟ್ ಆಗಿರ್ಬೋದು. ವೇರಿಯಬಲ್ ಕಾಸ್ಟ್ ಅಂದ ತಕ್ಷಣ ನಮಗೆ ಗೊತ್ತಿದೆ, ಸೊ ಎಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್, ದಟ್ ಈಸ್ ಡೈರೆಕ್ಟ್ ಕಾಸ್ಟ್ಗಳು, ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಷ್ಟು ನಾವು ವೇರಿಯಬಲ್ ಕಾಸ್ಟ್ ಅಂತೀವಿ. ಅಷ್ಟೇ ಅಲ್ಲ, ಎಲ್ಲ ವೇರಿಯಬಲ್ ಓವರ್ ಹೆಡ್ಸ್ನೂ ಸಹ ನಾವಿಲ್ಲಿ ಇಲ್ಲಿ ವೇರಿಯಬಲ್ ಕಾಸ್ಟ್ ಅಂತ ಹೇಳ್ತೀವಿ ಅಥವಾ ಮಾರ್ಜಿನಲ್ ಕಾಸ್ಟ್ ಅಂತ ಹೇಳ್ತೀವಿ. ಸೊ ಅದು ಬಿಟ್ಬಿಟ್ಟು ಫಿಕ್ಸ್ಡ್ ಕಾಸ್ಟ್ ಇರುತ್ತೆ. ಫಿಕ್ಸ್ಡ್ ಕಾಸ್ಟ್ ಅಂದರೆ ಎಲ್ಲ ಫಿಕ್ಸ್ಡ್ ಓವರ್ ಹೆಡ್ಸ್ ಇರುತ್ತಲ್ಲ, ಅದನ್ನೆಲ್ಲ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳ್ತೀವಿ. ಅಬ್ಸಾರ್ಪ್ಷನ್ ಕಾಸ್ಟಿಂಗಲ್ಲಿ ನಾವು ಎಲ್ಲ ಎಕ್ಸ್ಪೆನ್ಸಸ್, ಎಲ್ಲ ಕಾಸ್ಟ್ಗಳನ್ನು, ವೆದರ್ ಇಟ್ ಈಸ್ ಎ ಮಾರ್ಜಿನಲ್ ಕಾಸ್ಟ್ ಆರ್ ಅ ವೇರಿಯಬಲ್ ಕಾಸ್ಟ್ ಆರ್ ಅ ಫಿಕ್ಸ್ಡ್ ಕಾಸ್ಟ್, so all expenses or costs are taken into consideration while calculating the profit or loss. Okay, so ಆದರೆ ಮಾರ್ಜಿನಲ್ ಕಾಸ್ಟಿಂಗಲ್ಲಿ ನಾವು ಪ್ರಾಫಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ ಸೇಲ್ಸ್ ರೆವಿನ್ಯೂ ತೊಗೊಳ್ತೀವಿ. ಸೊ ಅದರಲ್ಲಿ ನಾವು ವೇರಿಯಬಲ್ ಕಾಸ್ಟ್ಸನ್ನ ಡಿಡಕ್ಟ್ ಮಾಡ್ತೀವಿ. ಸೊ ವೇರಿಯಬಲ್ ಕಾಸ್ಟ್ ಯಾವ್ಯಾವುದು ಅಂದರೆ ಇಲ್ಲಿ ಡೈರೆಕ್ಟ್ ಮೆಟೀರಿಯಲ್ಸ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಷ್ಟೇ ಅಲ್ಲ, ವೇರಿಯಬಲ್ ಓವರ್ ಹೆಡ್ಸ್. ಸೊ ದಟ್ಟು ವೇರಿಯಬಲ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ನ ನಾವಿಲ್ಲಿ ಕಳ್ಕೊಳ್ತೀವಿ. ಸೊ ಅದಷ್ಟೂ ಟೋಟಲ್ ಮಾಡಿ ಸೇಲ್ಸ್ ರೆವಿನ್ಯೂನಲ್ಲಿ ಕಳೆದಾಗ ನಮಗೆ ಒಂದು ಅಮೌಂಟ್ ಸಿಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಕಾಂಟ್ರಿಬ್ಯೂಷನ್. ಅದನ್ನು ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಸೊ ಕಾಂಟ್ರಿಬ್ಯೂಷನ್ ಅಂದರೆ ಬರೀ ವೇರಿಯಬಲ್ ಕಾಸ್ಟನ್ನು ಕಳೆದಾಗ ಸೇಲ್ಸ್ ರೆವಿನ್ಯೂನಲ್ಲಿ ಏನು ಉಳಿಯುತ್ತದಲ್ಲ ಅದನ್ನು ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಸೊ ಆ ಕಾಂಟ್ರಿಬ್ಯೂಷನಲ್ಲಿ ನಾವು ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡ್ತೀವಿ. ಸೊ ಆ ಲೆಸ್ ಮಾಡಿದ್ದಾದಮೇಲೆ ಬರೋದನ್ನ ನಾವು ಪ್ರಾಫಿಟ್ ಅಥವಾ ಲಾಸ್ ಅಂತ ಹೇಳ್ತೀವಿ. ಸೊ ಅಬ್ಸಾರ್ಪ್ಷನ್ ಕಾಸ್ಟಲ್ಲಾಗಿದ್ದರೆ, ಅಬ್ಸಾರ್ಪ್ಷನ್ ಕಾಸ್ಟಿಂಗಲ್ಲಾಗಿದ್ದರೆ ಸೊ ಎಲ್ಲ ಕಾಸ್ಟ್ಗಳನ್ನು ಲೆಸ್ ಮಾಡಿ ಆಮೇಲೆ ನಾವು ಒಂದು ಅಮೌಂಟಿಗೆ ಕನ್ಕ್ಲೂಡ್ ಆಗ್ತೀವಿ, ದಟ್ ಈಸ್ ಪ್ರಾಫಿಟ್ ಆರ್ ಲಾಸ್. ಸೊ ಇದು ಪ್ರಾಫಿಟ್ ಆದರೆ ಮಾರ್ಜಿನಲ್ ಕಾಸ್ಟಿಂಗಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಬರೋಕ್ಕೆ ಮುಂಚೆ ಒಂದು ಅಮೌಂಟ್ ಸಿಗುತ್ತೆ, ಫಿಕ್ಸ್ಡ್ ಕಾಸ್ಟ್ ಕಳೆಯೋಕ್ಕೆ ಮುಂಚೆ, ದಟ್ ಈಸ್ ಕಾಲ್ಡ್ ಆಸ್ ಕಾಂಟ್ರಿಬ್ಯೂಷನ್. ಸೊ ಇದು ನಮಗೆ ಕಾಂಟ್ರಿಬ್ಯೂಷನ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮಾರ್ಜಿನಲ್ ಕಾಸ್ಟಿಂಗಲ್ಲಿ. ಸೊ ಹಾಗೆ ಸಮ್ ಈಕ್ವೇಷನ್ಸ್ ಅಥವಾ ಸಮ್ ಬೇಸಿಕ್ ಈಕ್ವೇಷನ್ಸ್ ಏನಿದೆ ಮಾರ್ಜಿನಲ್ ಕಾಸ್ಟಿಂಗಲ್ಲಿ ಅಂತ ನೋಡೋಣ. ಸೊ ಇಲ್ಲಿ ಹಿಂದೆ ನೋಡಿದ್ವಿ ನಾವು ಈ ಸ್ಟೇಟ್ಮೆಂಟಲ್ಲಿ ಸೇಲ್ಸ್ ರೆವಿನ್ಯೂ ಅಂತ ಇದೆ, ಅದರಲ್ಲಿ ಏನೇನು ಇರುತ್ತೆ ಅಂತ ಇಲ್ಲಿ ಡೈರೆಕ್ಟಾಗಿ ಗೊತ್ತಾಗ್ತಾ ಇದೆ. ಸೊ ವೇರಿಯಬಲ್ ಕಾಸ್ಟ್ ಇದೆ, ಆ್ಯಂಡ್ ದೆನ್ ಕಾಂಟ್ರಿಬ್ಯೂಷನ್ ಅಂತ ಇದೆ, ಫಿಕ್ಸ್ಡ್ ಕಾಸ್ಟ್ ಅಂತ ಇದೆ, ಪ್ರಾಫಿಟ್ ಲಾಸ್. ಇಷ್ಟನ್ನು ಪ್ರಾಫಿಟ್ ಆರ್ ಲಾಸ್ ಇಷ್ಟನ್ನು ತಗೊಂಡು ನಾವು ಈಕ್ವೇಷನ್ನ ಫಾರ್ಮ್ ಮಾಡ್ಬೋದು. ಸೊ ಸೇಲ್ಸ್ ಅಂದರೆ ಏನಾಗುತ್ತೆ ಇಲ್ಲಿಗೆ, ಸೇಲ್ಸ್ ಅಂದರೆ ಟೋಟಲ್ ಕಾಸ್ಟ್, ಎಲ್ಲ ವೆಚ್ಚಗಳು, ಅದಕ್ಕೆ ಪ್ಲಸ್ ಆರ್ ಮೈನಸ್ ಪ್ರಾಫಿಟ್. ಸೇಲ್ಸ್ ರೆವಿನ್ಯೂ, ದಟ್ ಇಸ್ ಸೇಲ್ಸ್ ಅಂದಾಗ ಸೇಲ್ಸ್ ರೆವಿನ್ಯೂ ಅಂತ ಹೇಳ್ತೀವಿ. ಸೇಲ್ಸ್ ರೆವಿನ್ಯೂ ಇಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್, ಎಲ್ಲ ವೆಚ್ಚಗಳು. ಸೊ ಎಲ್ಲ ವೆಚ್ಚ ಅಂತ ಹೇಳಿದಾಗ ಇಲ್ಲಿ ವೇರಿಯಬಲ್, ಫಿಕ್ಸ್ಡ್ ಎಲ್ಲ ಸೇರಿಕೊಂಡಿರುತ್ತೆ. ಅಷ್ಟು ಅದು ಪ್ಲಸ್ ಪ್ರಾಫಿಟ್ ಅಥವಾ ಲಾಸ್, ಲಾಸ್ ಇದ್ದರೆ ಮೈನಸ್, ಪ್ರಾಫಿಟ್ ಇದ್ದರೆ ಪ್ಲಸ್, ಅಷ್ಟು ಸೇರಿದಾಗ ನಮಗೆ ಸೇಲ್ಸ್ ರೆವಿನ್ಯೂ ಆಗುತ್ತೆ. ಸೊ ಅದನ್ನೇ ಬೇರೆ ಬೇರೆ ಥರದಲ್ಲಿ ಯಾವ ಥರ ಬರಿಬೋದು. ಸೇಲ್ಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಪ್ಲಸ್ ಆರ್ ಮೈನಸ್ ಪ್ರಾಫಿಟ್ ಅನ್ನೋದು ಯಾವ್ಯಾವ ಥರ ಬರಿಬೋದು ಅಂತ ನೋಡೋಣ. ಸೆಕೆಂಡ್ ಈಕ್ವೇಷನ್ ನೋಡಿ. ಸೊ ಇದನ್ನು ಸೇಲ್ಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಪ್ಲಸ್ ಆರ್ ಮೈನಸ್ ಪ್ರಾಫಿಟ್ ಅನ್ನೋದನ್ನ ಸೆಕೆಂಡ್ ಈಕ್ವೇಷನಲ್ಲಿ ಏನು ಬರೀತಾ ಇದ್ವಿ, ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್. ಈ ಕಡೆ ಈಕ್ವಲ್ ಟು ಟೋಟಲ್ ಕಾಸ್ಟ್ ಇರೋದನ್ನ ಈ ಕಡೆ ತೊಗೊಳ್ತಾ ಇರೋದು, ಈಕ್ವಲ್ಸಿಂದ ಈ ಕಡೆ ತೊಗೊಳ್ತಾ ಇರೋದನ್ನ ಟೋಟಲ್ ಕಾಸ್ಟನ್ನು ಮೈನಸ್ ಮಾಡ್ದಂಗೆ ಆಗುತ್ತೆ. ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್ ಈಕ್ವಲ್ ಟು ಪ್ರಾಫಿಟ್ ಆರ್ ಲಾಸ್. ಸೇಲ್ಸಲ್ಲಿ ಟೋಟಲ್ ಕಾಸ್ಟನ್ನು ಕಳೆದಾಗ ನಮಗೆ ಪ್ರಾಫಿಟ್ ಅಥವಾ ಲಾಸ್ ಬರುತ್ತೆ. ಸೊ ಇದು ಈಕ್ವೇಷನು, ಸೆಕೆಂಡ್ ಈಕ್ವೇಷನು. ಥರ್ಡ್ ಈಕ್ವೇಷನು ಸೇಲ್ಸ್ ಈಕ್ವಲ್ ಟು, ನೋಡಿ ಇಲ್ಲಿ ಟೋಟಲ್ ಕಾಸ್ಟ್ ಅಂದಾಗ ಎಲ್ಲ ಕಾಸ್ಟ್ಗಳು ಸೇರಿಕೊಡುತ್ತೆ ಅಂತ ಹೇಳಿದ್ವಿ. ಸೇಲ್ಸ್ ಈಕ್ವಲ್ ಟು ವೇರಿಯಬಲ್ ಕಾಸ್ಟ್ ಪ್ಲಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಆರ್ ಮೈನಸ್ ಪ್ರಾಫಿಟ್. ಟೋಟಲ್ ಕಾಸ್ಟ್ ಅಂದಾಗ ವೇರಿಯಬಲ್ ಕಾಸ್ಟ್ ಆ್ಯಸ್ ವೆಲ್ ಆಸ್ ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳಿದಾಗ ಇದನ್ನು ಈ ಥರನೂ ಬರಿಬೋದು. ಸೇಲ್ಸ್ ಈಕ್ವಲ್ ಟು ವೇರಿಯಬಲ್ ಕಾಸ್ಟ್ ಪ್ಲಸ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಆರ್ ಮೈನಸ್ ಪ್ರಾಫಿಟ್ ಆರ್ ಲಾಸ್. ಓಕೆ, ಸೊ ನೆಕ್ಸ್ಟ್ ಇನ್ನೂ ಒಂಥರ ಯಾವ ಥರ ಬರಿಬೋದು ಅಂದರೆ, ಸೊ ಸೇಲ್ಸ್
ಮೈನಸ್ ವೇರಿಯಬಲ್ ಕಾಸ್ಟ್ ಈಕ್ವಲ್ಸಿಂದ ಈ ಕಡೆ ರೈಟ್ ಸೈಡಿಗೆ ಇರೋದ್ರಿಂದ ಅದನ್ನು ಲೆಫ್ಟಿಗೆ ತೊಗೊಂಡಾಗ ಅದು ಮೈನಸ್ ಆಗುತ್ತೆ. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಆರ್ ಮೈನಸ್ ಪ್ರಾಫಿಟ್. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡಿದ್ರೆ ನಮಗೆ ಫಿಕ್ಸ್ಡ್ ಕಾಸ್ಟ್ ಮತ್ತು ಪ್ರಾಫಿಟ್ ಅಥವಾ ಲಾಸ್ ಇರುತ್ತೆ ಅಂತ ಗೊತ್ತಾಗ್ತಾ ಇದೆ. ಸೊ ಇದನ್ನು ನೆಕ್ಸ್ಟ್ ಇನ್ನೂ ಯಾವ ಥರ ಬರಿಬೋದು, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಮಾಡಿದಾಗ ಸೊ ಈ ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಆರ್ ಮೈನಸ್ ಪ್ರಾಫಿಟ್ ಇಸ್ ಕಾಲ್ಡ್ ಆಸ್ ಕಾಂಟ್ರಿಬ್ಯೂಷನ್. ಸೊ ಈ ಟರ್ಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ, ಕಾಂಟ್ರಿಬ್ಯೂಷನ್ ಅನ್ನೋದು. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಇಕ್ವೇಷನ್ ಯಾವ ಥರ ಬರಿಬೋದು ನೋಡಿ, ವೇರಿಯಬಲ್ ಕಾಸ್ಟ್ ಈಕ್ವಲ್ ಟು ಸೇಲ್ಸ್ ಮೈನಸ್ ಕಾಂಟ್ರಿಬ್ಯೂಷನ್. ಸೊ ಅದನ್ನು ಮೇಲೆ ಏನು ಬರ್ತಿದ್ವಿ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಅಂತ ಇತ್ತು. ಅದ್ರ ಬದಲು ಸೇಲ್ಸ್ ಮೈನಸ್ ಕಾಂಟ್ರಿಬ್ಯೂಷನ್ ಈಕ್ವಲ್ ಟು ವೇರಿಯಬಲ್ ಕಾಸ್ಟ್. ಓಕೆ, ಸೊ ನೆಕ್ಸ್ಟ್ ಸೊ ಕಾಂಟ್ರಿಬ್ಯೂಷನ್ ಅಂದರೆ ಏನು ಇಲ್ಲಿ ಬರೆದಿದ್ವಿ. ಸೊ ಕಾಂಟ್ರಿಬ್ಯೂಷನ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಅಂತ ಇತ್ತು. ಇಲ್ಲಿ ಮೇಲ್ಗಡೆ ಫೋರ್ತಲ್ಲಿ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಆರ್ ಮೈನಸ್ ಪ್ರಾಫಿಟ್ ಅಂತ ಬರೆದ್ವಿ. ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಆರ್ ಮೈನಸ್ ಪ್ರಾಫಿಟ್ ಪ್ಲಸ್ ಆರ್ ಮೈನಸ್ ಪ್ರಾಫಿಟ್ ಆರ್ ಲಾಸ್ ಅಂತ ಹೇಳಿದಾಗ ದಟ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಅಂತ ಗೊತ್ತಾಗಿತ್ತು. ಸೊ ಕಾಂಟ್ರಿಬ್ಯೂಷನ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಪ್ರಾಫಿಟ್. ಓಕೆ, ಕಾಂಟ್ರಿಬ್ಯೂಷನ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಆರ್ ಮೈನಸ್ ಪ್ರಾಫಿಟ್. ಕಾಂಟ್ರಿಬ್ಯೂಷನಲ್ಲಿ ಏನೇನಿರುತ್ತೆ ಅಂದರೆ ಫಿಕ್ಸ್ಡ್ ಕಾಸ್ಟ್, ಅದರ ಜೊತೆಗೆ ಪ್ರಾಫಿಟ್ ಇರುತ್ತೆ ಅಥವಾ ಲಾಸ್ ಇರುತ್ತೆ ಅಂತ. ಓಕೆ, ಕಾಂಟ್ರಿಬ್ಯೂಷನ್ ಅದನ್ನೇ ಮತ್ತೆ ಯಾವ ಥರ ಬರಿಬೋದು, ಕಾಂಟ್ರಿಬ್ಯೂಷನ್ ಮೈನಸ್ ಈಕ್ವಲ್ ಟು ರೈಟ್ ಸೈಡಿಗೆ ಇತ್ತು ಫಿಕ್ಸ್ಡ್ ಕಾಸ್ಟ್, ಅದನ್ನ ಲೆಫ್ಟಿಗೆ ತೊಗೊಂಡಾಗ ನಮಗೆ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಆಗುತ್ತೆ. ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಪ್ರಾಫಿಟ್. ಸೊ ಈ ಎಲ್ಲ ಇಕ್ವೇಷನ್ಸು ನಮಗೆ ಸೊ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾದ್ರೆ ಮಾರ್ಜಿನಲ್ ಕಾಸ್ಟಿಂಗಲ್ಲಿ ಒಂದಲ್ಲ ಒಂದು ಇಕ್ವೇಷನ್ಸ್ ನಮಗೆ ಯೂಸ್ ಆಗುತ್ತೆ. ಸೊ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಪ್ರಾಫಿಟ್. ಲಾಸ್ಟ್ ಒನ್ ಕಾಂಟ್ರಿಬ್ಯೂಷನ್ ಪ್ಲಸ್ ಆರ್ ಮೈನಸ್ ಪ್ರಾಫಿಟ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್. ಕಾಂಟ್ರಿಬ್ಯೂಷನ್ ಅಂದಾಗ ಸೊ ಇಲ್ಲಿ ಪ್ಲಸ್ ಆರ್ ಮೈನಸ್ ಪ್ರಾಫಿಟ್ ಮಾಡಿದ್ರೆ ನಮಗೆ ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ಆಗಿ ಇರುತ್ತೆ ಅಂತ. ಓಕೆ, ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಅಂದರೆ ಏನು ಒಂದೊಂದೇ ಡಿಟೇಲಾಗಿ ಸ್ಟಡಿ ಮಾಡೋಣ. ಸೊ ಕಾಂಟ್ರಿಬ್ಯೂಷನ್, ವಾಟ್ ಈಸ್ ಕಾಂಟ್ರಿಬ್ಯೂಷನ್? ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸೇಲ್ಸ್ ಆ್ಯಂಡ್ ವೇರಿಯಬಲ್ ಕಾಸ್ಟ್. ಸೇಲ್ಸ್ ಮತ್ತು ವೇರಿಯಬಲ್ ಕಾಸ್ಟಿನ ಡಿಫ್ರೆನ್ಸೇ ನಾವು ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು. ಇಟ್ ಮೇ ಬಿ ಡಿಫೈನ್ಡ್ ಆ್ಯಸ್ ದ ಎಕ್ಸಸ್ ಆಫ್ ಸೆಲ್ಲಿಂಗ್ ಪ್ರೈಸ್ ಓವರ್ ದ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಸೊ ಇಲ್ಲಿ ಫಸ್ಟ್ ಸೆಂಟೆನ್ಸಲ್ಲಿ ಹೇಳಿರೋದು ಡಿಫ್ರೆನ್ಸ್ ಬಿಟ್ವೀನ್ ಸೇಲ್ಸ್ ಆ್ಯಂಡ್ ವೇರಿಯಬಲ್ ಕಾಸ್ಟ್ ಅಂದರೆ ಸೇಲ್ಸ್ ರೆವಿನ್ಯೂ ಮೈನಸ್ ಟೋಟಲ್ ವೇರಿಯಬಲ್ ಕಾಸ್ಟ್ ಅಮೌಂಟಲ್ಲಿ ರುಪೀಸಲ್ಲಿ ಹೇಳಿದಾಗ ಟೋಟಲ್ಲಾಗಿ ತೊಗೊಂಡಾಗ. ಓಕೆ, ನೆಕ್ಸ್ಟ್ ಇಟ್ ಮೇ ಬಿ ಡಿಫೈನ್ಡ್ ಆ್ಯಸ್ ದ ಎಕ್ಸಸ್ ಆಫ್ ಸೆಲ್ಲಿಂಗ್ ಪ್ರೈಸ್ ಓವರ್ ದ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಅಂದರೆ ಒಂದು ಯೂನಿಟ್ಟಿಗೆ ಎಷ್ಟು ಕಾಂಟ್ರಿಬ್ಯೂಷನ್ ಅಂತ ಕಂಡುಹಿಡಲಿಕ್ಕೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಮಾಡಿದ್ರೆ ನಮಗೆ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಸಿಗುತ್ತೆ. ಸೊ ಫಸ್ಟ್ ಒನ್ನಲ್ಲಿ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಅಂತ ಹೇಳಿದಾಗ ಟೋಟಲ್ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಸೊ ನೆಕ್ಸ್ಟ್ ಎಕ್ಸಸ್ ಆಫ್ ಸೆಲ್ಲಿಂಗ್ ಪ್ರೈಸ್ ಓವರ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಅಂದರೆ ಒಂದು ಯೂನಿಟ್ಟಿಗೆ ಎಷ್ಟು ಕಾಂಟ್ರಿಬ್ಯೂಷನ್ ಅಂತ ಸಿಗುತ್ತೆ. ಇಟ್ ಈಸ್ ಆಲ್ಸೋ ಟರ್ಮ್ಡ್ ಆಸ್ ಕಾಂಟ್ರಿಬ್ಯೂಷನ್ ಮಾರ್ಜಿನ್ ಆರ್ ಗ್ರಾಸ್ ಮಾರ್ಜಿನ್. ಇದನ್ನು ಕಾಂಟ್ರಿಬ್ಯೂಷನ್ ಮಾರ್ಜಿನ್ ಅಥವಾ ಗ್ರಾಸ್ ಮಾರ್ಜಿನ್ ಅಂತ ಹೇಳಿದ್ರೆ ಟೋಟಲ್ ಮಾರ್ಜಿನ್. ಸೊ ಟೋಟಲ್ ಮಾರ್ಜಿನ್ ಅಂದರೆ ಇಲ್ಲಿ ನಮಗೆ ಫಿಕ್ಸ್ಡ್ ಕಾಸ್ಟ್ ಮತ್ತು ಪ್ರಾಫಿಟ್ಟು ಸೇರ್ಕೊಂಡಿರೋದನ್ನ ಗ್ರಾಸ್ ಮಾರ್ಜಿನ್ ಅಂತ ಹೇಳ್ತೀವಿ. ಕಾಂಟ್ರಿಬ್ಯೂಷನ್ ಬೀಯಿಂಗ್ ದ ಎಕ್ಸಸ್ ಆಫ್ ಸೇಲ್ಸ್ ಓವರ್ ವೇರಿಯಬಲ್ ಕಾಸ್ಟ್ ಈಸ್ ದ ಅಮೌಂಟ್ ದಟ್ ಈಸ್ ಕಾಂಟ್ರಿಬ್ಯೂಟೆಡ್ ಟುವರ್ಡ್ಸ್ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಆ್ಯಂಡ್ ಪ್ರಾಫಿಟ್. ಸೊ ಕಾಂಟ್ರಿಬ್ಯೂಷನ್ ಅಂದರೆ ನಮಗೆ ಗೊತ್ತು, ಸೇಲ್ಸ್ ಮತ್ತು ವೇರಿಯಬಲ್ ಕಾಸ್ಟಿಂದು ಡಿಫರೆನ್ಸನ್ನ ನಾವು ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಸೊ ಅದನ್ನು ಎಲ್ಲಿಗೆ ಅದು ಕಾಂಟ್ರಿಬ್ಯೂಟ್ ಆಗುತ್ತೆ ಅಂತಂದರೆ ಫಿಕ್ಸ್ಡ್ ಕಾಸ್ಟ್ ಮತ್ತು ಪ್ರಾಫಿಟ್ಟಿಗೆ ಕಾಂಟ್ರಿಬ್ಯೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ ಎ ಪ್ರಾಡಕ್ಟ್ ಈಸ್ ₹40, ಸೆಲ್ಲಿಂಗ್ ಪ್ರೈಸ್ ಒಂದು ಯೂನಿಟ್ಟಿಗೆ 40 rupees ಪರ್ ಯೂನಿಟ್ ಆ್ಯಂಡ್ ಇಟ್ಸ್ ವೇರಿಯಬಲ್ ಕಾಸ್ಟ್ ಈಸ್ ₹30 ಪರ್ ಯೂನಿಟ್. ಅದರ ವೇರಿಯಬಲ್ ಕಾಸ್ಟು ₹30 ಇದ್ದರೆ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಈಸ್ ₹10. ಡಿಫ್ರೆನ್ಸ್ ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯಬಲ್ ಕಾಸ್ಟ್ ನಮಗೆ ಅದನ್ನು ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕಾಂಟ್ರಿಬ್ಯೂಷನ್ ಎಷ್ಟಾಗುತ್ತೆ ಅಂದರೆ 40 - 30 ಮಾಡಿದ್ರೆ ಸೊ ನಮಗಿಲ್ಲಿ ₹10 ಆಗುತ್ತೆ. ಓಕೆ, ಫರ್ದರ್ ಲೆಟ್ ಅಸ್ ಸೇ ದಟ್ ದ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಆರ್ ₹1 lakh. ಇಲ್ಲಿ ₹1 lakh ನಮಗೆ ಫಿಕ್ಸ್ಡ್ ಎಕ್ಸ್ಪೆನ್ಸ್ ಇದೆ ಅಂತ ಇಟ್ಕೊಳ್ಳೋಣ, ಅಸ್ಯೂಮ್ ಮಾಡ್ಕೊಳ್ಳೋಣ. ಆ್ಯಂಡ್ ದ ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಈಸ್ 8000. ಸೊ ಇಲ್ಲಿ 8000 ಯೂನಿಟ್ಸ್ನ ಸೇಲ್ ಮಾಡ್ತಾ ಇದ್ದೀವಿ ಅಂದಾಗ ಸೊ ನಮಗೆ ಟೋಟಲ್ ಕಾಂಟ್ರಿಬ್ಯೂಷನ್ ಎಷ್ಟಾಗುತ್ತೆ, ಒಂದು ಯೂನಿಟ್ಟಿಗೆ ಕಾಂಟ್ರಿಬ್ಯೂಷನ್ನು ₹10 ಅಂತ ಹೇಳಿದಾಗ ಟೋಟಲ್ ಕಾಂಟ್ರಿಬ್ಯೂಷನ್ ಅಂದಾಗ ₹10 ಇಂಟು 8000 ಯೂನಿಟ್ಸ್ ಮಾಡಿದ್ರೆ ನಮಗೆ ₹80,000 ಕಾಂಟ್ರಿಬ್ಯೂಷನ್. ಟೋಟಲ್ ಅಮೌಂಟಲ್ಲಿ ಕಾಂಟ್ರಿಬ್ಯೂಷನ್ ₹80,000 ಆಯಿತು.
ವಿಚ್ ಇಸ್ ನಾಟ್ ಸಫಿಷಿಯಂಟ್. ಇಲ್ಲಿ ನಮಗೆ ಫಿಕ್ಸ್ಡ್ ಕಾಸ್ಟ್ ಎಷ್ಟಿತ್ತು, 1,00,000 ಇತ್ತು, ಕಾಂಟ್ರಿಬ್ಯೂಷನ್ ಎಷ್ಟಿದೆ, 80,000 ಇದೆ. ಅಂದರೆ ನಮಗೆ ಫಿಕ್ಸ್ಡ್ ಕಾಸ್ಟನ್ನು ಮೀಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅಂದರೆ 20,000 ರುಪೀಸ್ ನಮಗೆ ಲಾಸ್ ಆಗ್ತಾ ಇದೆ ಅಂತ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಕೇಸಲ್ಲಿ 10,000 ಯೂನಿಟ್ಸ್ನ ಸೇಲ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಮೇಲಿನ ಕೇಸಲ್ಲಿ, ಹಿಂದಿನ ಕೇಸಲ್ಲಿ ಏನು ಹೇಳಿದ್ವಿ, 8,000 ಯೂನಿಟ್ಸ್ನ ಸೇಲ್ ಮಾಡಿದಾಗ 1 ಯೂನಿಟಿಗೆ 10 ರೂಪಿ ಕಾಂಟ್ರಿಬ್ಯೂಷನ್ ಇತ್ತು ಅಂದಾಗ 80,000 ರುಪೀಸು ನಮಗೆ ಕಾಂಟ್ರಿಬ್ಯೂಷನ್ ಆಗಿತ್ತು. ಸೊ ಅಲ್ಲಿಗೆ ಅದು ಫಿಕ್ಸ್ಡ್ ಕಾಸ್ಟ್ನ ಮೀಟ್ ಮಾಡೋಕ್ಕಾಗ್ತಿಲ್ಲ. ಅಂದರೆ 1,00,000 ರುಪೀನ ಮೀಟ್ ಮಾಡೋಕ್ಕಾಗಲ್ಲ, 20,000 ಲಾಸ್ ಆಗಿತ್ತು. ಅದೇ ನಾವು 10,000 ಯೂನಿಟ್ಸ್ನ ಸೇಲ್ ಮಾಡಿದ್ವಿ ಅಂದರೆ, ಸೊ ಅಲ್ಲೇ 10,000 ಯೂನಿಟ್ಸಿಂದ ನಮಗೆ ಎಷ್ಟು ಕಾಂಟ್ರಿಬ್ಯೂಷನ್ ಬರುತ್ತೆ, 10,000 ಇಂಟು 10 ರುಪೀಸ್ ಅಂದರೆ 1,00,000 ರುಪೀಸ್ ನಮಗೆ ಫಿಕ್ಸ್ಡ್ ಕಾಸ್ಟ್ಗೆ ಮೀಟ್ ಮಾಡೋಕ್ಕಾಗಷ್ಟು ಕಾಂಟ್ರಿಬ್ಯೂಷನ್ ಬರುತ್ತೆ. ಸೊ ಆಗ ನಮಗೆ ಪ್ರಾಫಿಟ್ ಇಲ್ಲ, ಲಾಸ್ ಇಲ್ಲ. ಇದನ್ನು ನಾವು ಬ್ರೇಕ್ ಇವನ್ ನೆಕ್ಸ್ಟ್ ಹೇಳ್ತೀವಿ. ಬ್ರೇಕ್ ಇವನ್ ಅಂದರೆ ಏನು ಅಂತ, ಅದನ್ನು ಈಕ್ವಲ್ ಆಗಿದೆ ಅಂತ ಅಂದ್ಕೊಂಡು ನಾವು ಅಲ್ಲಿ ಏನು ಪ್ರಾಫಿಟ್ ಇಲ್ಲ, ಲಾಸ್ ಇಲ್ಲ. ಸೊ ಅದು ನಮಗೆ 10,000 ಯೂನಿಟ್ಸ್ಗಿಂತ ನಾವು ಜಾಸ್ತಿ ಸೇಲ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ 15,000 ಯೂನಿಟ್ಸ್ನ ಸೇಲ್ ಮಾಡಿದ್ದೀವಿ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ಅಲ್ಲಿಗೆ ಟೋಟಲ್ ಕಾಂಟ್ರಿಬ್ಯೂಷನ್ ಎಷ್ಟಾಗುತ್ತೆ, 15,000 ಇಂಟು 10 ರುಪೀಸ್ ಅಂದರೆ 1,50,000 ರುಪೀಸ್ ನಮಗೆ ಕಾಂಟ್ರಿಬ್ಯೂಷನ್ ಆಗುತ್ತೆ. ನಮ್ಮದು ಫಿಕ್ಸ್ಡ್ ಕಾಸ್ಟ್ ಅಂದರೆ ಗೊತ್ತಿದೆ, ಫಿಕ್ಸ್ಡ್ ಕಾಸ್ಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳಿದಾಗ 1,00,000 ರುಪೀನೇ ಇತ್ತು. ಸೊ ನಮಗೀಗ 1,50,000 ಕಾಂಟ್ರಿಬ್ಯೂಷನ್ನು, ಬಟ್ ನಮ್ಮದು ಫಿಕ್ಸ್ಡ್ ಕಾಸ್ಟ್ ಅಷ್ಟೇ ಇದೆ 1,00,000. ಸೊ ವಿ ಕ್ಯಾನ್ ಅರ್ನ್ ಎ ಪ್ರಾಫಿಟ್ ಆಫ್ 50,000 ರುಪೀಸು ನಮಗೆ ಪ್ರಾಫಿಟ್ ಆಗುತ್ತೆ. ಸೊ ಈ ಫಾರ್ಮುಲಾದಲ್ಲಿ ಹೇಳಬೇಕು ಅಂದರೆ ನಾವು ಕಾಂಟ್ರಿಬ್ಯೂಷನ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ಅಥವಾ ಇದು ಟೋಟಲ್ ರುಪೀಸಲ್ಲಿ ಫಸ್ಟ್ ಒನ್ನು, ಸೇಲ್ಸ್ ಕಾಂಟ್ರಿಬ್ಯೂಷನ್ ಈಕ್ವಲ್ ಟು ಟೋಟಲ್ ಸೇಲ್ಸ್ ರೆವಿನ್ಯೂ ಮೈನಸ್ ಟೋಟಲ್ ವೇರಿಯಬಲ್ ಕಾಸ್ಟ್. ಇಟ್ ಈಸ್ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಅಂದಾಗ. ಸೊ ನೆಕ್ಸ್ಟ್ ಒನ್ ಕೊಟ್ಟಿರೋದು ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಹೇಗೆ ಕಂಡುಹಿಡಿಬೇಕಂದ್ರೆ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪ್ರೈಸ್ ಪರ್ ಯೂನಿಟ್. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಮಾಡಿದ್ರೆ ನಮಗೆ ಸೊ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಸಿಗುತ್ತೆ. ಸೊ ಕಾಂಟ್ರಿಬ್ಯೂಷನ್, ಟೋಟಲ್ ಕಾಂಟ್ರಿಬ್ಯೂಷನ್ ಇನ್ನೊಂದು ಥರ ಏನು ಬರಿಬೋದು ಅಂದರೆ ಫಿಕ್ಸಡ್ ಕಾಸ್ಟ್ ಪ್ಲಸ್ ಆರ್ ಮೈನಸ್ ಪ್ರಾಫಿಟ್. ಫಿಕ್ಸಡ್ ಕಾಸ್ಟ್ ಪ್ಲಸ್ ಆರ್ ಮೈನಸ್ ಪ್ರಾಫಿಟ್ ಮಾಡಿದ್ರೆ ಸೊ ನಿಮಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಓಕೆ, ಸೊ ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಕಾಂಟ್ರಿಬ್ಯೂಷನ್? The concept of contribution is valuable to the management in making managerial decisions. It helps the management in fixation of selling price. It assists in determining the break-even point. It helps management in the selection of suitable product mix for profit maximization. It helps in choosing from among alternative methods of production. It helps the management in deciding whether to purchase or manufacture or add a new product or not, etc. ಸೊ ಇಷ್ಟು ನಮಗೆ ಅಡ್ವಾಂಟೇಜಸ್ ಆಗುತ್ತೆ ಕಾಂಟ್ರಿಬ್ಯೂಷನ್ ಕಂಡುಹಿಡಿಯೋದ್ರಿಂದ, ಅದರಿಂದ ಏನೇನು ಯೂಸ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ನಮಗೆ ವಾಟ್ ಈಸ್ ಪಿ ವಿ ರೇಷಿಯೋ, ಇವೆಲ್ಲ ನಮಗೆ ತುಂಬ ಇಂಪಾರ್ಟೆಂಟ್ ಮಾರ್ಜಿನಲ್ ಕಾಸ್ಟಿಂಗಲ್ಲಿ. ವಾಟ್ ಈಸ್ ಪಿ ವಿ ರೇಷಿಯೋ? ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ. ಪಿ ವಿ ರೇಷಿಯೋ ಅಂದರೆ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ. ದ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ವಿಚ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಾಂಟ್ರಿಬ್ಯೂಷನ್ ರೇಷಿಯೋ ಆರ್ ಮಾರ್ಜಿನಲ್ ರೇಷಿಯೋ ಎಕ್ಸ್ಪ್ರೆಸಸ್ ದ ರಿಲೇಷನ್ ಆಫ್ ಕಾಂಟ್ರಿಬ್ಯೂಷನ್ ಟು ಸೇಲ್ಸ್. ಸೊ ಇದು ರೇಷಿಯೋ ಏನು ಹೇಳುತ್ತೆ ಅಂದರೆ ಕಾಂಟ್ರಿಬ್ಯೂಷನ್ ಟು ಸೇಲ್ಸ್ ಏನಿದೆ ಅಂತ ರೇಷಿಯೋದಲ್ಲಿ ಹೇಳುತ್ತೆ. ದ ಪಿ ವಿ ರೇಷಿಯೋ ವಿಚ್ ಎಸ್ಟಾಬ್ಲಿಷಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಸೇಲ್ಸ್ ಈಸ್ ಆಫ್ ವೈಟಲ್ ಇಂಪಾರ್ಟೆನ್ಸ್ ಫಾರ್ ಸ್ಟಡಿಯಿಂಗ್ ದ ಪ್ರಾಫಿಟಬಿಲಿಟಿ ಆಫ್ operations of a business. It reveals the effect on profit of changes in the volume. So higher the PV ratio, more will be the profit, and the lower the PV ratio, lesser will be the profit. Thus every management aims at increasing the PV ratio. So PV ratio ಯಾವ ಥರ ನಾವು ಇನ್ಕ್ರೀಸ್ ಮಾಡ್ಬೋದು? ಸೊ ಒಂದನೇದು, ಸೊ ನಾವು ಯಾವ ಥರ ಇನ್ಕ್ರೀಸ್ ಮಾಡ್ಬೋದು ಅಂದರೆ PV ರೇಷಿಯೋನ ಇನ್ಕ್ರೀಸಿಂಗ್ ದ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. So by increasing the selling price per unit, we can increase the PV ratio and reducing the variable cost. Okay, so first one selling price per unit na increase ಮಾಡಿದ್ರೆ ನಮಗೆ PV ratio ಜಾಸ್ತಿ ಆಗುತ್ತೆ, ಅಥವಾ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ನ ನಾವು ಕಡಿಮೆ ಮಾಡಿದ್ರೆ ನಮಗೆ PV ratio ಜಾಸ್ತಿ ಆಗುತ್ತೆ. ಯಾಕಂದರೆ PV ratio ಜಾಸ್ತಿ ಇದ್ದಂಗೆ ಪ್ರಾಫಿಟಬಿಲಿಟಿ ಜಾಸ್ತಿ ಇದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಒಂದು ಚೇಂಜಿಂಗ್ ದ ಸೇಲ್ಸ್ ಮಿಕ್ಸ್ಚರ್. So and the selling more profitable products for which the PV ratio is higher. ಸೊ ಪ್ರಾಡಕ್ಟ್ ಮಿಕ್ಸ್ ಹೇಗೆ ಮಾಡಬೇಕಂದ್ರೆ ಸೆಲ್ಲಿಂಗ್ ಪ್ರಾಫಿಟಬಲ್ ಯಾವುದು ಪ್ರಾಡಕ್ಟ್ಸ್ ಇರುತ್ತೆ ಅದನ್ನು ನಾವು ಇನ್ಕ್ರೀಸ್ ಮಾಡೋದ್ರಿಂದ ನಾವು PV ರೇಷಿಯೋನ ಜಾಸ್ತಿ ಮಾಡಬೇಕು. ದ ಕಾನ್ಸೆಪ್ಟ್ ಆಫ್ PV ರೇಷಿಯೋ ಈಸ್ ಆಲ್ಸೋ ಯೂಸ್ಫುಲ್ ಟು ಕ್ಯಾಲ್ಕುಲೇಟ್ ದ ಬ್ರೇಕ್ ಈವನ್ ಪಾಯಿಂಟ್. ಸೊ ಇದು PV ರೇಷಿಯೋ ಬ್ರೇಕ್ ಈವನ್ ಪಾಯಿಂಟ್ನ ಕಂಡುಹಿಡಲಿಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾದಂಥದ್ದು. The profit at a given volume of sales, the sales volume required to earn a given
ಡಿಸೈರ್ಡ್ ಪ್ರಾಫಿಟ್ ಇದೇನೆಂದರೆ ಬ್ರೇಕ್ ಈವನ್ ಪಾಯಿಂಟ್ನ ಕಂಡುಹಿಡಲಿಕ್ಕೆ ಅಥವಾ ಎಷ್ಟು ನಾವು ಪ್ರಾಫಿಟ್ನ ಅರ್ನ್ ಮಾಡಬೇಕು ಅಂತ ಅಸ್ಯೂಮ್ ಮಾಡ್ಕೊಂಡಿರ್ತೀವಿ, ಅದಕ್ಕೆ ಎಷ್ಟು ಸೇಲ್ಸ್ ಮಾಡಬೇಕು, ವಾಲ್ಯೂಮ್ ಆಫ್ ಸೇಲ್ಸ್ ರಿಕ್ವೈರ್ಡ್ ಟು ಮೇಂಟೈನ್ ದ ಪ್ರೆಸೆಂಟ್ ಪ್ರಾಫಿಟ್ಸ್ ಇಫ್ ದ ಸೆಲ್ಲಿಂಗ್ ಪ್ರೈಸ್ ಈಸ್ ರೆಡ್ಯೂಸ್ಡ್ ಬೈ ಸ್ಪೆಸಿಫೈಡ್ ಪರ್ಸೆಂಟೇಜ್. ಅಥವಾ ನಾವು ಸೆಲ್ಲಿಂಗ್ ಪ್ರೈಸನ್ನು ಕಡಿಮೆ ಮಾಡಿದಾಗ ಇದೇ ಪ್ರಾಫಿಟ್ನ ಇಟ್ಕೊಂಡಿರಬೇಕು, ಈಗೇನಿದೆ ಕರೆಂಟ್ ಪ್ರಾಫಿಟ್ನ ಅದೇ ಮೇಂಟೈನ್ ಮಾಡಬೇಕು ಅಂದಾಗ ಎಷ್ಟು ಸೇಲ್ಸನ್ನು ಮಾಡಬೇಕು ಸೊ ಅನ್ನೋದ್ರ ಬಗ್ಗೆ ಎಲ್ಲ ಕಂಡುಹಿಡಲಿಕ್ಕೆ ನಮಗೆ ಪಿ ವಿ ರೇಷಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪಿ ವಿ ರೇಷಿಯೋಗೆ ಸಮ್ ಇಂಪಾರ್ಟೆಂಟ್ ಫಾರ್ಮುಲಾ ಏನಿದೆ ನೋಡಿ. ನಂಬರ್ 1, ಸೇಲ್ಸ್ ಮೈನಸ್ ಪಿ ವಿ ರೇಷಿಯೋ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್. ಓಕೆ, ಸೊ ನಾವಲ್ಲಿ ಹೇಳಿದ್ವಿ ಇಟ್ ಈಸ್ ದ ಕಾಂಟ್ರಿಬ್ಯೂಷನ್ ರೇಷಿಯೋ ಅಥವಾ ವಿಚ್ ಎಸ್ಟಾಬ್ಲಿಷಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಕಾಂಟ್ರಿಬ್ಯೂಷನ್ ಆ್ಯಂಡ್ ಸೇಲ್ಸ್ ಅಂತ. ಸೊ ಕಾಂಟ್ರಿಬ್ಯೂಷನ್ ಆ್ಯಂಡ್ ಸೇಲ್ಸ್ ಅಂತ ಹೇಳಿದ್ವಿ. ರೇಷಿಯೋ ವಿಚ್ ಎಸ್ಟಾಬ್ಲಿಷಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಕಾಂಟ್ರಿಬ್ಯೂಷನ್ ಆ್ಯಂಡ್ ಸೇಲ್ಸ್ ಅಂತ ಹೇಳಿದಾಗ ಕಾಂಟ್ರಿಬ್ಯೂಷನ್ ಮತ್ತು ಸೇಲ್ಸ್ ಮಧ್ಯೆ ರಿಲೇಷನ್ಶಿಪ್ನ ತೋರಿಸ್ಬೇಕು. ಅದನ್ನೇ ತೋರಿಸ್ತಾ ಇದೆ ಇಲ್ಲಿ. ಪಿ ವಿ ರೇಷಿಯೋ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಮೇಲೆ ಇಕ್ವೇಷನ್ಸ್, ಬೇಸಿಕ್ ಇಕ್ವೇಷನ್ಸಲ್ಲಿ ನೋಡಿದ್ವಿ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಅಂದರೆ ಕಾಂಟ್ರಿಬ್ಯೂಷನ್. ಓಕೆ, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಮಾಡಿದ್ರೆ ನಮಗೆ ಪಿ ವಿ ರೇಷಿಯೋ ಇಂಟು 100 ಮಾಡಿದ್ರೆ ನಮಗೆ ಪರ್ಸೆಂಟೇಜಲ್ಲಿ ಸಿಗುತ್ತೆ, ಇಲ್ಲದ್ರೆ ಡೆಸಿಮಲಲ್ಲಿ ಸಿಗುತ್ತೆ. ನೆಕ್ಸ್ಟ್ ಇನ್ನೂ ಒಂದು ಫಾರ್ಮುಲಾ, ಪಿ ವಿ ರೇಷಿಯೋ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್. ಓಕೆ, ಮೇಲ್ಗಡೆ ಏನು ಹೇಳಿದ್ವಿ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ಅದರದ್ದು ರಿಸಲ್ಟ್ ನಮಗೆ ಕಾಂಟ್ರಿಬ್ಯೂಷನ್. ಓಕೆ, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡಿದ್ರೆ ನಮಗೆ ಪರ್ಸೆಂಟೇಜಲ್ಲಿ ಸಿಗುತ್ತೆ. ಥರ್ಡ್ ಒನ್ನು ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಓಕೆ, ಇದು ಸೊ ಸೆಕೆಂಡ್ ಒನ್ನು ಟೋಟಲ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಟೋಟಲ್ ಸೇಲ್ಸ್. ಥರ್ಡ್ ಒನ್ನು ಪರ್ ಯೂನಿಟ್, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಫೋರ್ತ್ ಒನ್ನು ಪಿ ವಿ ರೇಷಿಯೋ ಈಕ್ವಲ್ ಟು ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್. ಸೊ ನೋಡಿ, ಇಲ್ಲಿ ನ್ಯೂಮರೇಟ್ರಲ್ಲಿ ಇರೋದೆಲ್ಲನೂ ನಮಗೆ ಕಾಂಟ್ರಿಬ್ಯೂಷನ್ ಬಗ್ಗೆನೇ ಹೇಳ್ತಾ ಇರೋದು. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಅಂತೀವಿ, ಕಾಂಟ್ರಿಬ್ಯೂಷನ್ ಅಂತೀವಿ, ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಅಂತೀವಿ. ನೆಕ್ಸ್ಟ್ ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಆರ್ ಮೈನಸ್ ಪ್ರಾಫಿಟ್ ಅಂದ್ರೂ ಕಾಂಟ್ರಿಬ್ಯೂಷನ್ನೇ ಡಿವೈಡೆಡ್ ಬೈ ಸೇಲ್ಸ್. ಓಕೆ, ಇದು ಇಂಟು 100 ಮಾಡಿದ್ರೆ ನಮಗೆ ಪರ್ಸೆಂಟೇಜಲ್ಲಿ ಸಿಗುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್ನು, ಇಲ್ಲಿ ಒಂದೊಂದು ಸಾರಿ ನಮ್ಗೆ ಏನಾಗುತ್ತೆ ಅಂದರೆ ಎರಡೆರಡು ಪೀರಿಯಡಿಂದು ನಮಗೆ ಪ್ರಾಫಿಟ್ ಅಥವಾ ಲಾಸ್ ಆ್ಯಂಡ್ ದೆನ್ ಸೇಲ್ಸನ್ನು ಕೊಟ್ಟಿರ್ತಾರೆ. ಆಗ ನಮಗೆ ಡೈರೆಕ್ಟಾಗಿ ಎಷ್ಟು ಫಿಕ್ಸೆಡ್ ಕಾಸ್ಟ್ ಆಗಿತ್ತು ಅಥವಾ ಪ್ರಾಫಿಟ್ ಎಷ್ಟಿದೆ, ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ಗೊತ್ತಾಗಲ್ಲ. ಆಗ ನಾವು ಈ ಫಾರ್ಮುಲಾ ಹಾಕ್ಕೊಂಡು ನಾವು ಪಿ ವಿ ರೇಷಿಯೋನ ಕಂಡುಹಿಡಿಬೋದು. ಸೊ ಚೇಂಜ್ ಇನ್ ಪ್ರಾಫಿಟ್ ಆರ್ ಲಾಸ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್. ಸೊ ಇದು ಅಷ್ಟೇ, ಚೇಂಜ್ ಇನ್ ಪ್ರಾಫಿಟ್ ಆರ್ ಲಾಸ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಅಂದರೆ ಸೊ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಅಂತಾನೆ ಇಂಟು 100. ಸೊ ನೆಕ್ಸ್ಟ್ ಇದು 2 ಇಯರ್ಸ್ದು ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಾಗ. ಲಾಸ್ಟ್ ಸಿಕ್ಸ್ತ್ ಮಂತು ಅಷ್ಟೇ, ಚೇಂಜ್ ಇನ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100 ಮಾಡಿದ್ರೆ ಪರ್ಸೆಂಟೇಜಲ್ಲಿ ಸಿಗುತ್ತೆ. ಸೊ ಈ ಫಿಫ್ತ್ ಆ್ಯಂಡ್ ಸಿಕ್ಸ್ತ್ ಫಾರ್ಮುಲೆ ಎರಡೆರಡು ಇಯರ್ಗೆ ಕೊಟ್ಟಾಗ ನಮಗೆ ಇನ್ಫಾರ್ಮೇಷನು. ಸೊ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿಲ್ಲ ಅಂದಾಗ ಈ ಎರಡು ಫಾರ್ಮುಲೆ ಹಾಕ್ಕೊಂಡು ನಾವು ಪಿ ವಿ ರೇಷಿಯೋನ ನಾವಲ್ಲಿ ಕಂಡುಹಿಡ್ಕೊಳ್ಬೋದು. ಓಕೆ, so next CVP analysis. What is this CVP analysis? Cost volume profit analysis is a systematic method of examining the relationship between the changes in the volume of output and changes in total sales, revenue, expenses and net profit. So CVP analysis ಅಂದರೆ ಕಾಸ್ಟ್ ವಾಲ್ಯೂಮ್ ಪ್ರಾಫಿಟ್ ಅನಾಲಿಸಿಸ್. ಹೆಸರೇ ಹೇಳ್ತಾ ಇದೆ ಇಲ್ಲಿ. ಕಾಸ್ಟ್ ಅಂದರೆ ವೆಚ್ಚಗಳು ಎಷ್ಟಾಗಿದೆ, ವಾಲ್ಯೂಮ್ ಅಂದರೆ ಸೇಲ್ಸ್ ವಾಲ್ಯೂಮ್ ಎಷ್ಟು, ಪ್ರಾಫಿಟ್ ಅಂದರೆ ಟೋಟಲ್ ಪ್ರಾಫಿಟ್ ಎಷ್ಟು. ಸೊ ಮೂರು ಇದರಲ್ಲಿ ಸಂಬಂಧ ಏನಿದೆ ಅನ್ನೋದು ತೋರಿಸೋದು CVP ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಇನ್ ಅದರ್ ವರ್ಡ್ಸ್ ಇಟ್ ಈಸ್ ಅನಾಲಿಸಿಸ್ ಆಫ್ ದ ರಿಲೇಷನ್ಶಿಪ್ ಎಕ್ಸಿಸ್ಟಿಂಗ್ ಅಮಾಂಗ್ ಕಾಸ್ಟ್, ಸೇಲ್ಸ್ ರೆವಿನ್ಯೂ ಆ್ಯಂಡ್ ಔಟ್ಪುಟ್ ಆ್ಯಂಡ್ ದ ರಿಸಲ್ಟೆಂಟ್ ಆಫ್ ಪ್ರಾಫಿಟ್. ಸೊ ಇದು ಸೇಲ್ಸ್ ರೆವಿನ್ಯೂ, ಟೋಟಲ್ ಕಾಸ್ಟು ಅಥವಾ ಟೋಟಲ್ ಸೇಲ್ಸ್ ವಾಲ್ಯೂಮು ಮತ್ತು ಪ್ರಾಫಿಟ್ ಮಧ್ಯೆ ಏನು ಸಂಬಂಧ ಇದೆ ಅಂತ ತೋರಿಸುತ್ತೆ. ಇಟ್ ಪ್ರೊವೈಡ್ಸ್ ಮ್ಯಾನೇಜ್ಮೆಂಟ್ ಎ ಕಾಂಪ್ರಹೆನ್ಸಿವ್ ಓವರ್ ವ್ಯೂ ಆಫ್ ದಿ ಎಫೆಕ್ಟ್ಸ್ ಆನ್ ರೆವಿನ್ಯೂ ಆ್ಯಂಡ್ ಕಾಸ್ಟ್ ಆಫ್ ಆಲ್ ಟೈಪ್ಸ್ ಆಫ್ ಶಾರ್ಟ್ ರನ್ ಫೈನಾನ್ಷಿಯಲ್ ಚೇಂಜಸ್. Since CVP analysis explores the fundamental relationship between the cost, volume, profit variables, it becomes easier to recognize certain level of output or a certain volume of sales that equates cost with the revenue. Such level is termed as break even. ನೋಡಿ, ಕಾಸ್ಟ್ CVP ಅನಾಲಿಸಿಸ್ಸು ಬ್ರೇಕ್ ಇವನ್ ಅನಾಲಿಸಿಸ್ಸು ಒಂದಕ್ಕೊಂದು ಜೊತೆ ಯಾವಾಗ್ಲೂ. ಈ CVP ಅನಾಲಿಸಿಸಿಂದ ನಮಗೆ ಗೊತ್ತಾಗುತ್ತೆ ಬ್ರೇಕ್ ಈವನ್ ಪಾಯಿಂಟ್ ಅಂದರೆ ಏನು ಅಂತ. ಬ್ರೇಕ್ ಈವನ್ ಪಾಯಿಂಟ್ ಈಸ್ ಅನ್ ಅನಾಲಿಸಿಸ್ is an integral part of CVP analysis. So it provides information about the following matters. ಏನೇನು ಹೇಳುತ್ತೆ CVP analysis ಅಂತ. ಅದಕ್ಕೆ ಮುಂಚೆ CVP analysis
ಯಾವ ಥರ ಅಲ್ಲಿ ನಮಗೆ ಗ್ರಾಫಿಕಲ್ ಪ್ರೆಸೆಂಟೇಷನಲ್ಲಿ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಓಕೆ, ಸೊ ಇಲ್ಲಿ ಎಕ್ಸ್ ಆ್ಯಕ್ಸಿಸಲ್ಲಿ ಕ್ವಾಂಟಿಟಿ ಸೋಲ್ಡ್ ತೊಗೊಳ್ತೀವಿ, ಹಾಗೆಯೇ ಕ್ವಾಂಟಿಟಿ ಆ್ಯಂಡ್ ದ ಸೇಲ್ಸ್ ರೆವಿನ್ಯೂ ಎಷ್ಟಿದೆ ಅಮೌಂಟಲ್ಲಿ ನೋಡ್ತೀವಿ. ಸೊ ಇದು ಕ್ವಾಂಟಿಟಿಯಲ್ಲಿ ಇರುತ್ತೆ. ಸೊ ಇಲ್ಲಿ ಎಫ್ ಸಿ ಅಂತ ಇದೆ, ಅಂದರೆ ಫಿಕ್ಸ್ಡ್ ಕಾಸ್ಟ್ ಲೈನ್. ಫಿಕ್ಸ್ಡ್ ಕಾಸ್ಟ್ ಅಂತ ಅಂದಾಗ ನಿಮ್ಗೆ ಗೊತ್ತಿದೆ, ಅದು ಯಾವಾಗಲೂ ಕಾನ್ಸ್ಟೆಂಟ್ ಇರುತ್ತೆ. ಅದಕ್ಕೆ ಒಂದು ಪ್ಯಾರಲಲ್ ಲೈನ್ ಟು ದ ಎಕ್ಸ್ ಆ್ಯಕ್ಸಿಸ್ ತೊಗೊಂಡಿದ್ದೀವಿ. ಸೊ ಇದು ಕಾನ್ಸ್ಟೆಂಟ್ ಇರುತ್ತೆ. ನೀವು ಎಷ್ಟೇ ಪ್ರೊಡಕ್ಷನ್ ಮಾಡಿ, ಝೀರೋ ಪ್ರೊಡಕ್ಷನ್ ಇದ್ದಾಗೂ ನೀವು ಪ್ರೊಡ್ಯೂಸೇ ಮಾಡಿಲ್ಲ ಅಂದ್ರೂ ನಾವು ಬೇಸಿಕ್ಕಾಗಿ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಫಿಕ್ಸ್ಡ್ ಕಾಸ್ಟಾಗಿ, ಅದು ಹಾಗೇ ಇರುತ್ತೆ. ಸೊ ಅದೇ 10,000 ಫಾರ್ ಎಕ್ಸಾಂಪಲ್ 10,000 ಯೂನಿಟ್ಸ್ನ ನೀವು ಪ್ರೊಡ್ಯೂಸ್ ಮಾಡಿದ್ರು ಅದೇ ಲೆವೆಲಲ್ಲಿ ಫಿಕ್ಸ್ಡ್ ಕಾಸ್ಟ್ ಮೇಂಟೈನ್ ಆಗ್ತಾರೆ. ಸೊ ಬೇಸಿಕ್ ಅಸಂಪ್ಷನ್ ಇನ್ ಮಾರ್ಜಿನಲ್ ಕಾಸ್ಟಿಂಗ್ ಈಸ್ ವಿ ಅಸ್ಯೂಮ್ ದಟ್ ದ ಫಿಕ್ಸ್ಡ್ ಕಾಸ್ಟ್ ರಿಮೇನ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ವೇರಿಯಬಲ್ ಕಾಸ್ಟ್. ಸೊ ಟಿ ಸಿ ಅಂತ ಇದೆಯಲ್ಲ, ಅದು ಟೋಟಲ್ ಕಾಸ್ಟ್ ಆಗುತ್ತೆ. ಟೋಟಲ್ ಕಾಸ್ಟ್ ಅಂದರೆ ಇಟ್ ಇನ್ಕ್ಲೂಡ್ಸ್ ಬೋತ್ ಫಿಕ್ಸ್ಡ್ ಕಾಸ್ಟ್ ಆ್ಯಸ್ ವೆಲ್ ಆಸ್ ವೇರಿಯಬಲ್ ಕಾಸ್ಟ್. ಸೊ ಇಲ್ಲೊಂದು ಈ ಕಡೆ ಇನ್ನೊಂದು ಪೋರ್ಷನ್ ಕೊಟ್ಟಿದ್ದಾರೆ ನೋಡಿ, ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತ. ಸೊ ಅದೆಲ್ಲಿಂದ ಇದೆ ಅಂದರೆ ಫಿಕ್ಸ್ಡ್ ಕಾಸ್ಟ್ ಲೈನಿಂದ ಮೇಲ್ಗಡೆ ಡಾಟೆಡ್ ಲೈನಲ್ಲಿ ಇದೆ. ಸೊ ಅದು ಟೋಟಲ್ ಅಲ್ಲಿಂದ ಫಿಕ್ಸ್ಡ್ ಕಾಸ್ಟಿಂದ ಎಬೋವ್ ಇರೋದು ಟೋಟಲ್ ಕಾಸ್ಟ್ ಅಂತ ಡಾಟೆಡ್ ಲೈನಲ್ಲಿ ಇರೋದು, ಆ ಪೋರ್ಷನ್ ಅಷ್ಟು ವೇರಿಯಬಲ್ ಕಾಸ್ಟ್ ಆಗುತ್ತೆ. ಸೊ ಅದು ಟೋಟಲ್ ವೇರಿಯಬಲ್ ಕಾಸ್ಟು. ಟಿ ಸಿ ಎಂದಾಗ ಟೋಟಲ್ ಕಾಸ್ಟು. ಸೊ ಬೇಸ್ ಲೈನ್ ಎಕ್ಸ್ ಆ್ಯಕ್ಸಿಸಿಂದ ಹಿಡಿದು ಆ ಡಾಟೆಡ್ ಲೈನ್ ಏನಿದೆಯಲ್ಲ ಸ್ಟ್ರೈಟ್ ಲೈನು, ಸೊ ಅದಷ್ಟು ಟಿ ಸಿ ಮೀನ್ಸ್ ಟೋಟಲ್ ಕಾಸ್ಟ್. ಅದು ಫಿಕ್ಸ್ಡ್ ಕಾಸ್ಟು ಹಾಗೆ ವೇರಿಯಬಲ್ ಕಾಸ್ಟು ಸೇರಿರೋದು ಟೋಟಲ್ ಕಾಸ್ಟ್. ಸೊ ಅದು ಎಲ್ಲಿಂದ ಇರುತ್ತೆ ಟೋಟಲ್ ಕಾಸ್ಟ್ ಅಂತ ಹೇಳಿದಾಗ ಫಿಕ್ಸ್ಡ್ ಕಾಸ್ಟ್ ಲೈನಿಂದ ಎಬೋವ್ ಇರುತ್ತೆ. ಅದು ಯಾವಾಗಲೂ ಅಲ್ಲಿಂದ ಹಿಡಿದು ಎಲ್ಲಿವರೆಗೂ ಎಷ್ಟು ಪ್ರೊಡಕ್ಷನ್ ಮಾಡ್ತೀರಾ ಅಷ್ಟು ಜಾಸ್ತಿ ಆಗಿತ್ತಾ ಹೋಗಿದ್ದು. ಓಕೆ, ನೆಕ್ಸ್ಟ್ ಟಿ ಆರ್ ಅಂದರೆ ಟೋಟಲ್ ರೆವಿನ್ಯೂ, ದಟ್ ಈಸ್ ಸೇಲ್ಸ್ ರೆವಿನ್ಯೂ. ಸೊ ಟೋಟಲ್ ಸೇಲ್ಸ್ ರೆವಿನ್ಯೂ ನಾವು ಪ್ರೊಡ್ಯೂಸ್ ಮಾಡಿದ್ದನ್ನು ಸೇಲ್ ಮಾಡ್ತಾ ಹೋದಂಗೆ, ಏನು ಪ್ರೊಡ್ಯೂಸೇ ಆಗಿಲ್ಲ ಅಂದರೆ ಝೀರೋ ಇರುತ್ತೆ ಇಲ್ಲಿ ಕಾರ್ನರಲ್ಲಿ. ಸೊ ಎಕ್ಸ್ ಆ್ಯಕ್ಸಿಸಲ್ಲಿ ಇಲ್ಲಿ ಓ ಇಂದ ಏನು ತೊಗೊಂಡಿರ್ತೀವಲ್ಲ, ಸೊ ಅಲ್ಲಿಂದ ಝೀರೋ ಲೆವೆಲ್ಲಿಂದ, ಸೊ ಅಲ್ಲಿ ಏನು ಸೇಲ್ ಮಾಡಿಲ್ಲ ಅಂದರೆ ಸೊ ಝೀರೋ ಇನ್ಕಮ್. ಸೊ ನೀವು ಎಷ್ಟೆಷ್ಟು ಸೇಲ್ ಮಾಡಿರ್ತೀರ ಸೊ ಅಷ್ಟು ನಮಗೆ ಇನ್ಕಮ್ ಬರ್ತಾ ಹೋಗುತ್ತೆ. ಸೊ ಅಸಂಪ್ಷನ್ ಇನ್ನೊಂದು ಏನು ಅಂದರೆ ಸೆಲ್ಲಿಂಗ್ ಪ್ರೈಸು ರಿಮೈನ್ಸ್ ಕಾನ್ಸ್ಟೆಂಟ್ ಅನ್ನೋದು ನಮಗೆ ಮಾರ್ಜಿನಲ್ ಕಾಸ್ಟಿಂಗಲ್ಲಿ ಒಂದು ಅಸಂಪ್ಷನ್. ಸೊ ಅಲ್ಲಿಗೆ ಸೊ ಟಿ ಆರ್ ಯಾವಾಗ್ಲೂ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋದಂಗೆ, ಸೇಲ್ಸ್ ಜಾಸ್ತಿ ಆಗ್ತಾ ಹೋದಂಗೆ ನಮಗೆ ಟಿ ಆರ್ ಮೀನ್ಸ್ ಟೋಟಲ್ ರೆವಿನ್ಯೂ ಜಾಸ್ತಿ ಆಗುತ್ತೆ. ಸೊ ಎರಡು ಟಿ ಸಿ ಆ್ಯಂಡ್ ಟಿ ಆರ್ ಮೀಟ್ ಅಟ್ ಎ ಪಾಯಿಂಟ್, ದಟ್ ಈಸ್ ಕಾಲ್ಡ್ ಆಸ್ ಬ್ರೇಕ್ ಈವನ್ ಪಾಯಿಂಟ್. ಅದನ್ನು ಬ್ರೇಕ್ ಈವನ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಆ ಬ್ರೇಕ್ ಈವನ್ ಪಾಯಿಂಟಲ್ಲಿ ಏನಂದರೆ ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ರೆವಿನ್ಯೂ, ಅಂದರೆ ಟೋಟಲ್ ಕಾಸ್ಟ್ ಮತ್ತು ಟೋಟಲ್ ರೆವಿನ್ಯೂ ಈಕ್ವಲ್ ಆಗಿರುತ್ತೆ, ಯಾವುದೇ ಪ್ರಾಫಿಟ್ ಲಾಸ್ ಇರಲ್ಲ. ಸೊ ಈ ಕಡೆ ಇನ್ನೊಂದು ಪೋರ್ಷನ್ ನೋಡಿ, ಇಲ್ಲಿ ಲಾಸ್ ಅಂತ ಕೊಟ್ಟಿದ್ದಾರಲ್ಲ. ಸೊ ನೋಡಿ ಆ ಬ್ರೇಕ್ ಈವನ್ ಪಾಯಿಂಟ್ಗಿಂತ ಲೆಫ್ಟ್ ಸೈಡಿಗೆ ಬರೋವಂಥ ಏನು ಶೇಡೆಡ್ ಪೋರ್ಷನ್ ಇದೆಯಲ್ಲ, ಲೈನ್ಸ್ ಶೇಡೆಡ್ ಪೋರ್ಷನ್ನು, ದಟ್ ಈಸ್ ಕಾಲ್ಡ್ ಆಸ್ ಲಾಸ್. ಆ ಪೋರ್ಷನ್ ಅಷ್ಟು ಶೇಡೆಡ್ ಪೋರ್ಷನ್ ಮಾತ್ರ ಲಾಸ್ ಅಂತ ಹೇಳ್ತೀವಿ. ಸೊ ಆ ಲಾಸ್ ಎಲ್ಲಿವರೆಗೂ ಇರುತ್ತೆ ಅಂದರೆ ಬ್ರೇಕ್ ಈವನ್ ಪಾಯಿಂಟ್ ರೀಚ್ ಆಗೋವರೆಗೂ ನಮಗೆ ಲಾಸ್ ಇರುತ್ತೆ. ಬ್ರೇಕ್ ಈವನ್ ಪಾಯಿಂಟ್ ರೀಚ್ ಆಗಿ ನೆಕ್ಸ್ಟ್ ಸೇಲ್ಸ್ ರೆವಿನ್ಯೂ ಬರೋಗೆ ರೆಡ್ ಕಲರಲ್ಲಿ ಪ್ರಾಫಿಟ್ ಕೊಟ್ಟಿದ್ದಾರಲ್ಲ, ಅದು ಶೇಡೆಡ್ ಪೋರ್ಷನು. ಸೊ ಅಲ್ಲಿಂದ ನಮಗೆ ಪ್ರಾಫಿಟ್ ಆಗುತ್ತೆ. ಅಂದರೆ ಸೊ ಟಿ ಆರ್ ಅನ್ನೋದು ಅಂದರೆ ಟಿ ಆರ್ ಟೋಟಲ್ ರೆವಿನ್ಯೂ ಲೈನ್ ಮೇಲೆ ಹೋಗ್ತಾ ಹೋಗುತ್ತೆ, ಟೋಟಲ್ ಕಾಸ್ಟ್ ಲೈನು ಕೆಳಗಡೆ ಇದೆ. ಅಂದರೆ ಟೋಟಲ್ ರೆವಿನ್ಯೂ ಎಕ್ಸೀಡ್ಸ್ ದ ಟೋಟಲ್ ಕಾಸ್ಟ್, ಆಗ ನಮಗೆ ಪ್ರಾಫಿಟ್ ಬರುತ್ತೆ. ಯಾವಾಗ ಟೋಟಲ್ ರೆವಿನ್ಯೂ ನಮಗೆ ಕಾಸ್ಟ್ಗಿಂತ ಕಡಿಮೆ ಇರುತ್ತೆ ಅಲ್ಲಿ ಲಾಸ್ ಇರುತ್ತೆ. ಅದನ್ನು ಬ್ರೇಕ್ ಈವನ್ ಪಾಯಿಂಟಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ಬೋದು. ಸೊ ಬ್ರೇಕ್ ಈವನ್ ಪಾಯಿಂಟ್ ರೈಟ್ ಸೈಡಲ್ಲಿ ನಾವು ಪ್ರಾಫಿಟ್ನ ಕಾಣ್ಬೋದು. ಸೊ ಅಂದರೆ ಟೋಟಲ್ ರೆವಿನ್ಯೂ ಟೋಟಲ್ ಕಾಸ್ಟ್ಗಿಂತ ಜಾಸ್ತಿ ಆದಾಗ ಪ್ರಾಫಿಟ್ಟು, ಟೋಟಲ್ ರೆವಿನ್ಯೂ ಟೋಟಲ್ ಕಾಸ್ಟ್ಗಿಂತ ಕಡಿಮೆ ಇದ್ದಾಗ ಲಾಸ್ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ಏನೇನು ಇನ್ಫಾರ್ಮೇಷನ್ ಸಿಗುತ್ತೆ ಸಿ ವಿ ಪಿ ಅನಾಲಿಸಿಸಿಂದ ಅಂದರೆ ದ ಬಿಹೇವಿಯರ್ ಆಫ್ ದಿ ಕಾಸ್ಟ್ ಇನ್ ರಿಲೇಷನ್ ಟು ವಾಲ್ಯೂಮ್ ಸಿಗುತ್ತೆ. ಏನು ಇನ್ಫಾರ್ಮೇಷನ್ ಅಂದರೆ ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಆರ್ ಸೇಲ್ಸ್ ವೇರ್ ದ ಬಿಸ್ನೆಸ್ ವಿಲ್ ಬ್ರೇಕ್ ಈವನ್, ಅಂದರೆ ಬ್ರೇಕ್ ಈವನ್ ಎಲ್ಲಾಗುತ್ತೆ ಅಂತ ಸಿ ವಿ ಪಿ ಅನಾಲಿಸಿಸಿಂದ ತಿಳ್ಕೊಬೋದು. ಸೆನ್ಸಿಟಿವಿಟಿ ಆಫ್ ಪ್ರಾಫಿಟ್ಸ್ ಡ್ಯೂ ಟು ವೇರಿಯೇಷನ್ ಇನ್ ಔಟ್ಪುಟ್, ಅಂದರೆ ಔಟ್ಪುಟ್ ಚೇಂಜ್ ಆದಂಗೆ ಎಷ್ಟು ನಮಗೆ ಪ್ರಾಫಿಟ್ಸ್ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಅನ್ನೋದು ನಾವು ಅನಾಲಿಸಿಸಲ್ಲಿ ನೋಡ್ಬೋದು. ಅಮೌಂಟ್ ಆಫ್ ಪ್ರಾಫಿಟ್ ಫಾರ್ ದ ಪ್ರೊಜೆಕ್ಟೆಡ್ ಸೇಲ್ಸ್ ವಾಲ್ಯೂಮ್, ಏನಾದರೂ ಪ್ರೊಜೆಕ್ಟ್ ಮಾಡಬೇಕು ಅಂದರೆ ಸೇಲ್ಸ್ ವಾಲ್ಯೂಮ್ ಜಾಸ್ತಿ ಎಷ್ಟು ಮಾಡಿದಾಗ ನಮಗೆ ಪ್ರಾಫಿಟ್ ಎಷ್ಟಾಗ್ಬೋದು ಅನ್ನೋದು ಸಹ ಸಿ ವಿ ಪಿ ಅನಾಲಿಸಿಸಿಂದ ತಿಳ್ಕೊಬೋದು. ಕ್ವಾಂಟಿಟಿ ಆಫ್ ಪ್ರೊಡಕ್ಷನ್ ಆ್ಯಂಡ್ ಸೇಲ್ಸ್ ಫಾರ್ ಎ ಟಾರ್ಗೆಟ್ ಪ್ರಾಫಿಟ್ ಲೆವೆಲ್, ಅಂದರೆ ಪ್ರಾಫಿಟ್ ಎಷ್ಟಿದ್ದಾಗ ನಮಗೆ ಕ್ವಾಂಟಿಟಿ ಎಷ್ಟು ಪ್ರೊಡಕ್ಷನ್ ಆಗುತ್ತೆ ಅಂತಲೂ ನಾವು ಅಲ್ಲಿ ತಿಳ್ಕೊಬೋದು. ಸೊ ಇದಿಷ್ಟು ಸಿ ವಿ ಪಿ ಅನಾಲಿಸಿಸ್ ಆಯಿತು. ಸೊ ಇದರ ಜೊತೆಗೆ ಇರೋವಂಥದ್ದು ನಮಗೆ ಬ್ರೇಕ್ ಈವನ್ ಪಾಯಿಂಟ್.
ಆಗಲೇ ನೋಡಿದ್ವಿ ಆ ಗ್ರಾಫಲ್ಲಿ ಬ್ರೇಕ್ ಈವನ್ ಪಾಯಿಂಟ್ ಎಲ್ಲಿದೆ ಅಂತ. ಸೊ ಇದರಲ್ಲಿ ಬ್ರೇಕ್ ಈವನ್ ಪಾಯಿಂಟ್ ಇಂಪಾರ್ಟೆನ್ಸ್ ಅದರ ಫಾರ್ಮುಲೆ ನೋಡೋಣ. ದ ಪಾಯಿಂಟ್ ವಿಚ್ ಬ್ರೇಕ್ಸ್ ದ ಟೋಟಲ್ ಕಾಸ್ಟ್ ಆ್ಯಂಡ್ ದ ಸೆಲ್ಲಿಂಗ್ ಪ್ರೈಸ್ ಈವನ್ಲಿ to show the level of output or sales at which there shall be neither profit nor loss is regarded as break-even point. So ಯಾವ ಪಾಯಿಂಟ್ ಅಂದರೆ there is neither profit nor loss. ಎಲ್ಲಿ ಪ್ರಾಫಿಟ್ಟು ಲಾಸ್ ಏನೂ ಇರಲ್ವೋ ಅಥವಾ ಸೇಲ್ಸ್ ರೆವಿನ್ಯೂ ಮತ್ತು ಟೋಟಲ್ ಕಾಸ್ಟ್ ಈಕ್ವಲ್ ಆಗಿರುತ್ತೆ, that is called as break-even point. At this point the income of the business exactly equals its expenditure. ಅಂದರೆ ಟೋಟಲ್ ಇನ್ಕಮು ಮತ್ತು ಎಕ್ಸ್ಪೆಂಡಿಚರ್ ಎರಡೂ ಈಕ್ವಲ್ ಇರುತ್ತೆ. ಇಫ್ ಪ್ರೊಡಕ್ಷನ್ ಈಸ್ ಎನ್ಹ್ಯಾನ್ಸ್ಡ್ ಬಿಯಾಂಡ್ ದಿಸ್ ಲೆವೆಲ್ ಪ್ರಾಫಿಟ್ ಶೆಲ್ ಅಕ್ರೂ ಟು ದ ಬಿಸ್ನೆಸ್ ಆ್ಯಂಡ್ ಇಫ್ ಇಟ್ ಈಸ್ ಡಿಕ್ರೀಸ್ಡ್ ಫ್ರಮ್ ದಿಸ್ ಲೆವೆಲ್ ಲಾಸ್ ಶೆಲ್ ಬಿ ಸಫರ್ಡ್ ಬೈ ದ ಬಿಸ್ನೆಸ್. ಈ ಬ್ರೇಕ್ ಈವನ್ ಪಾಯಿಂಟ್ಗಿಂತ ಮೇಲೆ ಇನ್ನೂ ಜಾಸ್ತಿ ಸೇಲ್ಸ್ ಮಾಡಿದಾಗ ನಮಗೆ ಪ್ರಾಫಿಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ, ಅರ್ನ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕಿಂತ ಏನು ಬ್ರೇಕ್ ಈವನ್ ಪಾಯಿಂಟ್ಗಿಂತ ಕಡಿಮೆ ನಾವು ಪ್ರೊಡಕ್ಷನ್ ಮಾಡಿದ್ರೆ ನಮಗೆ ಪ್ರಾಫಿಟ್ಟು ಲಾಸ್ ಆಗೋ ಚಾನ್ಸಸ್ ಇರುತ್ತೆ, ಸಫರ್ ಮಾಡುತ್ತೆ, ಲಾಸಿಂದ ಬಿಸ್ನೆಸ್ ಸಫರ್ ಮಾಡುತ್ತೆ. ದ ನ್ಯಾರೋಯರ್ ಇಂಟರ್ಪ್ರಿಟೇಷನ್ ಆಫ್ the term break-even analysis refers to a system of determination of the level of activity where the total cost equals total selling price. ಸೊ ಅಂದರೆ ನಾವು ಇದನ್ನು ಇಂಟರ್ಪ್ರಿಟೇಷನ್ ಮಾಡಬೇಕು, ಸಣ್ಣದಾಗಿ ಇಂಟರ್ಪ್ರಿಟ್ ಮಾಡ್ತೀವಿ ಬ್ರೇಕ್-ಈವನ್ ಅನಾಲಿಸಿಸ್ ಅಂದರೆ. ಸೊ ಇಟ್ ಈಸ್ ಅ ಪಾಯಿಂಟ್ ಅಟ್ ವಿಚ್ the total cost is equal to the total sales revenue. The broader interpretation refers to that system of analysis which determines probable profit at any level of activity. ಅಂದರೆ ಸೊ ದೊಡ್ಡದಾಗಿ ನಾವು ಅನಾಲಿಸಿಸ್ನ ಇಂಟರ್ಪ್ರಿಟ್ ಮಾಡೋದಾದರೆ, ಸೊ ವಿಚ್ ಡಿಟರ್ಮಿನ್ಸ್ ದ ಪ್ರಾಬಬಲ್ ಪ್ರಾಫಿಟ್ ಅಟ್ ಎನಿ ಲೆವೆಲ್ ಆಫ್ ಆ್ಯಕ್ಟಿವಿಟಿ. ಯಾವುದೇ ಲೆವೆಲ್ ಆಫ್ ಆ್ಯಕ್ಟಿವಿಟಿಯಲ್ಲಿ ಪ್ರಾಫಿಟ್ ಎಷ್ಟಿದೆ ಅಂತ ಕಂಡುಹಿಡಿಯುವಂಥ ಇದನ್ನು ನಾವು ಬ್ರೇಕ್ ಈವನ್ ಅನಾಲಿಸಿಸ್ ಅಂತ ಹೇಳ್ಬೋದು. Contribution has been given its name because of the fact that it literally contributes towards the recovery of fixed cost and making of profits. ಅಂದರೆ ಕಾಂಟ್ರಿಬ್ಯೂಷನ್ ಅಂದರೆ ನಮಗೆ ಕಾಂಟ್ರಿಬ್ಯೂಟ್ ಅಂತಂದರೆ ಗೊತ್ತಾಗುತ್ತೆ. ಕಾಂಟ್ರಿಬ್ಯೂಷನ್ ಅಂದರೆ ಲಿಟ್ರಲಿ ಏನಿದೆ ಅಂದರೆ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದ ರಿಕವರಿ ಆಫ್ ಫಿಕ್ಸ್ಡ್ ಕಾಸ್ಟ್ ಆ್ಯಂಡ್ ಮೇಕಿಂಗ್ ಪ್ರಾಫಿಟ್ಸ್. ಎಷ್ಟು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ, ಪ್ರಾಫಿಟ್ಸ್ನ ಫಿಕ್ಸ್ಡ್ ಕಾಸ್ಟ್ನ ರಿಕವರ್ ಮಾಡಲಿಕ್ಕೆ ಮತ್ತು ಪ್ರಾಫಿಟ್ನ ಅರ್ನ್ ಮಾಡಲಿಕ್ಕೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅನ್ನೋದೇ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು. ದಿ ಕಾಂಟ್ರಿಬ್ಯೂಷನ್ ಗ್ರೋಸ್ ಅಲಾಂಗ್ ವಿತ್ ದ ಸೇಲ್ಸ್ ರೆವಿನ್ಯೂ ಟಿಲ್ ದ ಟೈಮ್ ಇಟ್ ಜಸ್ಟ್ ರಿಕವರ್ಸ್ ದ ಫಿಕ್ಸ್ಡ್ ಕಾಸ್ಟ್. ಕಾಂಟ್ರಿಬ್ಯೂಷನ್ ಗ್ರೋಸ್ ಅಲಾಂಗ್ ವಿತ್ ದ ಸೇಲ್ಸ್ ರೆವಿನ್ಯೂ. ಕಾಂಟ್ರಿಬ್ಯೂಷನ್ ಜಾಸ್ತಿ ಯಾವಾಗ ಆಗ್ತಾ ಹೋಗುತ್ತೆ ಅಂದರೆ ಫಿಕ್ಸ್ಡ್ ಕಾಸ್ಟ್ ಜಾಸ್ತಿ ಅದನ್ನು ಕವರ್ ಮಾಡಿದ ತಕ್ಷಣವೇ ನಮಗೆ ಪ್ರಾಫಿಟ್ ಅರ್ನ್ ಮಾಡಲಿಕ್ಕೆ ಶುರುವಾಗ್ತದೆ ಅಂತ ಗೊತ್ತಾಗುತ್ತೆ. ದಿಸ್ ಪಾಯಿಂಟ್ ವೇರ್ ನೀದರ್ ಪ್ರಾಫಿಟ್ಸ್ ನಾರ್ ಲಾಸಸ್ ಹ್ಯಾವ್ ಬೀನ್ ಮೇಡ್ is known as break-even point. This implies that in order to break even, the amount of contribution generated should be exactly equal to the fixed cost incurred. Break-even point ಅಂತ ಅಂದರೆ ಫಿಕ್ಸ್ಡ್ ಕಾಸ್ಟ್ನ ಪೂರ್ತಿಯಾಗಿ ಅಂದರೆ ಕರೆಕ್ಟಾಗಿ ಅಷ್ಟನ್ನೇ ಕವರ್ ಮಾಡೋಷ್ಟು ಕಾಂಟ್ರಿಬ್ಯೂಷನ್ ಇದ್ದಾಗ ಅದನ್ನು ಬ್ರೇಕ್ ಈವನ್ ಪಾಯಿಂಟ್ ಆಗಿರುತ್ತೆ ನಮಗೆ. ಹೆನ್ಸ್ ಇಫ್ ವಿ ನೋ ಹೌ ಮಚ್ ಕಾಂಟ್ರಿಬ್ಯೂಷನ್ ಈಸ್ ಜನರೇಟೆಡ್ ಫ್ರಮ್ ಈಚ್ ಯೂನಿಟ್ ಸೋಲ್ಡ್, ವಿ ಶಾಲ್ have sufficient information for computing the number of units to be sold in order to break even. ಸೊ ಫಿಕ್ಸ್ಡ್ ಕಾಸ್ಟ್ನ ಕವರ್ ಮಾಡಲಿಕ್ಕೆ ಎಷ್ಟು ಯೂನಿಟ್ಸ್ನ ನಾವು ಸೇಲ್ ಮಾಡಬೇಕಾಗತ್ತೆ ಅನ್ನೋದನ್ನ ನೋಡಿದಾಗ ಅದನ್ನು ಬ್ರೇಕ್ ಈವನ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಬ್ರೇಕ್ ಈವನ್ ಪಾಯಿಂಟ್ಗೆ ಫಾರ್ಮುಲಾಸ್ ಏನೇನಿದೆ ನೋಡಿ. ಫಸ್ಟ್ ಒನ್ನು, ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಕಂಡುಹಿಡಿಬೇಕಂದ್ರೆ ಫಿಕ್ಸ್ಡ್ ಕಾಸ್ಟ್ನ ಕವರ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಇದು ನಂಬರ್ಸ್ ಯೂನಿಟ್ಸಲ್ಲಿ ಸಿಗುತ್ತೆ ನಮಗೆ. ಸೊ ಎಷ್ಟು ಯೂನಿಟ್ಸ್ನ ಸೇಲ್ ಮಾಡಿದ್ರೆ ನಮಗೆ ಫಿಕ್ಸ್ಡ್ ಕಾಸ್ಟ್ ಕವರ್ ಆಗುತ್ತೆ. ಸೊ ಆವಾಗ ಅದು ಬ್ರೇಕ್ ಈವನ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ನು, ಬ್ರೇಕ್ ಈವನ್ ಪಾಯಿಂಟ್ ಇನ್ ರುಪೀಸಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷ್ಯೋ. ಸೊ ಪಿ ವಿ ರೇಷ್ಯೋಯಿಂದ ಡಿವೈಡ್ ಮಾಡಿದ್ರೆ ನಮಗೆ ಇನ್ ರುಪೀಸಲ್ಲಿ ಸಿಗುತ್ತೆ. ಸೊ ಪಿ ವಿ ರೇಷ್ಯೋ ನೆಕ್ಸ್ಟ್ ಹೇಳೋಣ. ಓಕೆ, ನೆಕ್ಸ್ಟ್ ಅಲ್ಲ, ಹಿಂದೆ ಹೇಳಿದ್ವಿ ನಾವು ಪಿ ವಿ ರೇಷ್ಯೋನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸೊ ದಟ್ ಈಸ್ ನಥಿಂಗ್ ಬಟ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಅಂತ ಗೊತ್ತಾಯಿತು. ಇಂಟು 100 ಮಾಡಿದ್ವಿ. ಓಕೆ, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷ್ಯೋ ಮಾಡಿದ್ರೆ ನಮಗೆ ರುಪೀಸಲ್ಲಿ ಸಿಗುತ್ತೆ. ಸೊ ಇನ್ನೂ ಒಂದು ರುಪೀಸಲ್ಲಿ ಕಂಡುಹಿಡಿಬೇಕಂದ್ರೆ ನಮಗೆ ಯೂನಿಟ್ಸಲ್ಲಿ ಗೊತ್ತಿದೆ ಬ್ರೇಕ್ ಈವನ್ ಪಾಯಿಂಟ್ ಅಂದಾಗ ಅದನ್ನು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟಿಂದ ಮಲ್ಟಿಪ್ಲೈ ಮಾಡಿದರೂ ಸಹ ನಮಗಲ್ಲಿ ಬ್ರೇಕ್ ಈವನ್ ಪಾಯಿಂಟ್ ಇನ್ ರುಪೀಸು ಸಿಗುತ್ತೆ. ಸೊ ಫಸ್ಟ್ ಒನ್,
ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್ ಬೇಕಂದರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಸೆಕೆಂಡ್ ಒನ್ ಇನ್ ರುಪೀಸಲ್ಲಿ ಬೇಕಂದರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಥರ್ಡ್ ಒನ್ ಇನ್ ರುಪೀಸಲ್ಲಿ ಬೇಕಂದರೆ ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್ ಗೊತ್ತಿದೆ, ಸೊ ಗೊತ್ತಿದ್ದಾಗ ಇಂಟು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮಾಡಿದ್ರೆ ನಮಗೆ ಬ್ರೇಕ್ ಇವನ್ ಪಾಯಿಂಟ್ ಸಿಗುತ್ತೆ. ದಟ್ ಈಸ್ ಇನ್ ರುಪೀಸ್. ಸೊ ಅದ್ರ ಜೊತೆಗೇ ಸೊ ಟಾರ್ಗೆಟ್ ಪ್ರಾಫಿಟ್ ಅಂದರೆ ಒಂದೊಂದು ಸರ್ತಿ ನಮಗೆ ಪ್ರಾಬ್ಲಮಲ್ಲಿ ಕೇಳ್ಬೋದು, ಡಿಸೈರ್ಡ್ ಪ್ರಾಫಿಟ್, ಇಷ್ಟು ಪ್ರಾಫಿಟ್ನ ಅರ್ನ್ ಮಾಡಬೇಕು ಅಂತಿದ್ದೀವಿ, ಎಷ್ಟು ಸೇಲ್ಸ್ನ ಮಾಡಬೇಕಾಗತ್ತೆ ಅಂತ. ಆಗ ಹೇಗೆ ಫಾರ್ಮುಲಾ ಹಾಕ್ಕೊಳ್ಬೇಕು. ಅಟ್ ಬ್ರೇಕ್ ಇವನ್ ಪಾಯಿಂಟ್ ದ ಡಿಸೈರ್ಡ್ ಪ್ರಾಫಿಟ್ ಈಸ್ 0. ನಮ್ಗೆ ಗೊತ್ತಿದೆ ಬ್ರೇಕ್ ಇವನ್ ಪಾಯಿಂಟಲ್ಲಿ ದೆರ್ ಇಸ್ ನೋ ಪ್ರಾಫಿಟ್, ದೆರ್ ಇಸ್ ನೋ ಲಾಸ್ ಅಂತ, ನೀದರ್ ಪ್ರಾಫಿಟ್ ನಾರ್ ಲಾಸ್ ಅಂತ. ಸೊ ನಮಗೆ ಅದಾದಮೇಲೆ ಬ್ರೇಕ್ ಇವನ್ ಪಾಯಿಂಟ್ ಆದಮೇಲೆ ನೆಕ್ಸ್ಟ್ ಇನ್ನೂ ಜಾಸ್ತಿ ಸೇಲ್ ಮಾಡಿದಾಗ ನಮಗೆ ಪ್ರಾಫಿಟ್ ಅರ್ನ್ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಸೊ ಇನ್ ಕೇಸ್ ಆಫ್ ವಾಲ್ಯೂಮ್ ಆಫ್ ಔಟ್ಪುಟ್ ಆರ್ ಸೇಲ್ಸ್ ಈಸ್ ಟು ಬಿ ಕಂಪ್ಯೂಟೆಡ್ ಫಾರ್ ಎ ಡಿಸೈರ್ಡ್ ಪ್ರಾಫಿಟ್ ಆರ್ ಟಾರ್ಗೆಟ್ ಪ್ರಾಫಿಟ್. ದಿ ಅಮೌಂಟ್ ಆಫ್ ಡಿಸೈರ್ಡ್ ಪ್ರಾಫಿಟ್ ಆರ್ ಟಾರ್ಗೆಟ್ ಪ್ರಾಫಿಟ್ ಶುಡ್ ಬಿ ಆ್ಯಡೆಡ್ ಟು ದ ಫಿಕ್ಸ್ಡ್ ಕಾಸ್ಟ್. ಆ್ಯಂಡ್ ದ ಫಾರ್ಮುಲಾ ಹೇಗಿರುತ್ತೆ ನೋಡಿರಿ. ಡಿಸೈರ್ಡ್ ಪ್ರಾಫಿಟ್ ಬೇಕು ಅಂದಾಗ ನಂಬರ್ ಆಫ್ ಯೂನಿಟ್ಸಲ್ಲಿ ಕಂಡುಹಿಡಿಬೇಕಂದ್ರೆ ಸೊ ಅಲ್ಲೇನು ಮಾಡ್ತಾಯಿದ್ವಿ, ಬ್ರೇಕ್ ಇವನ್ ಪಾಯಿಂಟ್ಗೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಮಾಡಿದ್ವಿ. ಅದಕ್ಕೆ ಈಗ ಸೊ ಅದಕ್ಕಿಂತ ಜಾಸ್ತಿ ಬೇಕಲ್ಲ ಪ್ರಾಫಿಟ್, ಸೊ ಎಷ್ಟು ಪ್ರಾಫಿಟ್ ಬೇಕೋ ಅದನ್ನು ಹಾಕ್ಕೊಳ್ಬೇಕು. ಫಿಕ್ಸಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಸೊ ಬ್ರೇಕ್ ಇವನ್ ಪಾಯಿಂಟ್ದೇ ಫಾರ್ಮುಲಾ ಸೇಮ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ನ ತೊಗೊಳ್ತಾ ಇದ್ದೀವಿ ಅಷ್ಟೇ. ಸೊ ನೆಕ್ಸ್ಟ್ ಡಿಸೈರ್ಡ್ ಪ್ರಾಫಿಟ್ ಇನ್ ರುಪೀಸಲ್ಲಿ ಬೇಕಂದಾಗ, ಸೇಲ್ಸ್ ಅಮೌಂಟಲ್ಲಿ ಬೇಕಂದಾಗ ಫಿಕ್ಸಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ಅಲ್ಲಿ ಬ್ರೇಕ್ ಇವನ್ ಪಾಯಿಂಟಿಗೆ ಏನು ಮಾಡಿದ್ವಿ, ಫಿಕ್ಸಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಮಾಡಿದ್ವಿ. ಸೊ ಇಲ್ಲಿ ಫಿಕ್ಸಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ಅಷ್ಟು. ಸೊ ಇದು ನಮಗೆ ಡಿಸೈರ್ಡ್ ಪ್ರಾಫಿಟ್ ಕಂಡುಹಿಡೀಲಿಕ್ಕೆ ಫಾರ್ಮುಲಾಸ್. ನೆಕ್ಸ್ಟ್ ಮಾರ್ಜಿನ್ ಆಫ್ ಸೇಫ್ಟಿ. ಮಾರ್ಜಿನ್ ಆಫ್ ಸೇಫ್ಟಿ ಅಂದರೆ ಏನು? Margin of safety is the difference between the total sales, that is actual or projected sales, and the break-even sales. ಸೊ ಇದು ಡಿಫ್ರೆನ್ಸ್ ಆ್ಯಕ್ಚುಯಲ್ ಸೇಲ್ಸ್ಗೂ ಮತ್ತು ಬ್ರೇಕ್ ಇವನ್ ಸೇಲ್ಸ್ಗೂ ಡಿಫ್ರೆನ್ಸ್ನ ನಾವು ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಮಗೆ 10,000 ರುಪೀಸ್ ನಮಗೆ ಸೇಲ್ಸ್ ಆಗಿದೆ ಆ್ಯಕ್ಚುಯಲ್ ಸೇಲ್ಸು, ಬ್ರೇಕ್ ಇವನ್ ಪಾಯಿಂಟ್ ಸೇಲ್ಸು 8,000 ರುಪೀಸ್ ಅಂತ ಅಮೌಂಟಲ್ಲಿ ಕೊಟ್ಟಾಗ 2,000 ರುಪೀಸ್ ಇಸ್ ದ ಮಾರ್ಜಿನ್ ಆಫ್ ಸೇಫ್ಟಿ. ಅಂದರೆ ಎಕ್ಸ್ಟ್ರಾ ಏನು ಎಕ್ಸಸ್ ಓವರ್ ದ ಬ್ರೇಕ್ ಇವನ್ ಇದ್ದದನ್ನು ನಾವು ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಟೆಕ್ನಿಕಲಿ ಕಾಲ್ಡ್ ಮಾರ್ಜಿನ್ ಆಫ್ ಸೇಫ್ಟಿ. ಈಚ್ ಆ್ಯಂಡ್ ಎವರಿ ಎಂಟರ್ಪ್ರೈಸ್ ಟ್ರೈಸ್ ಟು ನೋ ಹೌ ಮಚ್ ಅಬೌವ್ ದೇ ಆರ್ ಫ್ರಮ್ ದ ಬ್ರೇಕ್ ಇವನ್. ಎಲ್ಲ ಕಂಪ್ನಿಗಳು ಎಲ್ಲ ಫರ್ಮ್ಗಳು ಬ್ರೇಕ್ ಇವನ್ಗಿಂತ ಎಷ್ಟು ನಾವು ಮೇಲಿದ್ದೀವಿ ಅನ್ನೋದನ್ನ ನೋಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ದಿಸ್ ಇಸ್ ಅಂಡರ್ಸ್ಟುಡ್ ಬೈ ಮಾರ್ಜಿನ್ ಆಫ್ ಸೇಫ್ಟಿ. ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಸೇಲ್ಸ್ ಆರ್ ಪ್ರೊಡಕ್ಷನ್ ಯೂನಿಟ್ಸ್ ಅಟ್ ದ ಸೆಲೆಕ್ಟೆಡ್ ಆ್ಯಕ್ಟಿವಿಟಿ ಆ್ಯಂಡ್ ದ ಬ್ರೇಕ್ ಇವನ್ ಸೇಲ್ಸ್ ಆರ್ ಪ್ರೊಡಕ್ಷನ್. ಸೊ ಇದು ಎಷ್ಟು ಪ್ರೊಡಕ್ಷನ್ ಆ್ಯಕ್ಟಿವಿಟಿ ನಡೀತಾ ಇದೆ ಅದು ಯೂನಿಟ್ಸಲ್ಲಿ ಬೇಕಂದರೆ, ಸೊ ಮೈನಸ್ ಬ್ರೇಕ್ ಇವನ್ ಪಾಯಿಂಟ್ದು ಎಷ್ಟು ಯೂನಿಟ್ಸ್ ಇದೆ ನೋಡಿದಾಗ ನಮಗೆ ಎಷ್ಟು ಯೂನಿಟ್ಸ್ನ ಎಕ್ಸಸ್ ಸೇಲ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಇಟ್ ಮೇ ಬಿ ಎಕ್ಸ್ಪ್ರೆಸ್ಡ್ ಇನ್ ಮಾನಿಟರಿ ಟರ್ಮ್ಸ್ ಆರ್ ಆ್ಯಸ್ ಎ ನಂಬರ್, ಅಂದರೆ ಯೂನಿಟ್ಸಲ್ಲೂ ನಾವು ಕಂಡುಹಿಡಿಬೋದು ಅಥವಾ ರುಪೀಸಲ್ಲೂ ಕಂಡುಹಿಡಿಬೋದು. ದ ಲಾರ್ಜ್ ಮಾರ್ಜಿನ್ ಆಫ್ ಸೇಫ್ಟಿ ಇಂಡಿಕೇಟ್ಸ್ ದ ಸೌಂಡ್ನೆಸ್ ಆಫ್ ಫೈನಾನ್ಷಿಯಲ್ ಸ್ಟ್ರೆಂತ್ ಆಫ್ ದ ಬಿಸ್ನೆಸ್. ಸೊ ಯಾವಾಗಲೂ ಜಾಸ್ತಿ ಮಾರ್ಜಿನ್ ಆಫ್ ಸೇಫ್ಟಿ ತುಂಬ ಜಾಸ್ತಿ ಇದೆ ಅಂತ ಅಂದಾಗ ಇಟ್ ಶೋಸ್ ದ ಸೌಂಡ್ನೆಸ್ ಆ್ಯಂಡ್ ಫೈನಾನ್ಷಿಯಲ್ ಸ್ಟ್ರೆಂತ್ ಆಫ್ ದಿ ಬಿಸ್ನೆಸ್. ಸೊ ಅಲ್ಲಿ ಬಿಸ್ನೆಸ್ಸಿಂದ ಸ್ಟ್ರೆಂತ್, ಫೈನಾನ್ಷಿಯಲ್ ಸ್ಟ್ರೆಂತ್ ಎಷ್ಟಿದೆ ಅಂತ ತೋರಿಸುತ್ತೆ. ಸೊ ಮಾರ್ಜಿನ್ ಆಫ್ ಸೇಫ್ಟಿನ ಹೇಗೆ ಇಂಪ್ರೂವ್ ಮಾಡ್ಬೋದು? ಬೈ ಇನ್ಕ್ರೀಸಿಂಗ್ ದ ಸೆಲ್ಲಿಂಗ್ ಪ್ರೈಸ್ ಆರ್ ರೆಡ್ಯೂಸಿಂಗ್ ದ ವೇರಿಯಬಲ್ ಕಾಸ್ಟ್ ಆರ್ ಸೆಲೆಕ್ಟಿಂಗ್ ಎ ಪ್ರಾಡಕ್ಟ್ ಮಿಕ್ಸ್ ಆಫ್ ಲಾರ್ಜರ್ ಪಿ ವಿ ರೇಷಿಯೋ, and then by reducing the fixed cost and by increasing the output. ಇಷ್ಟು ಮಾಡೋದ್ರಿಂದ ನಮಗೆ ಮಾರ್ಜಿನ್ ಆಫ್ ಸೇಫ್ಟಿನ ಜಾಸ್ತಿ ಮಾಡ್ಬೋದು. ಸೊ ಫಾರ್ಮುಲಾ ಏನಿದೆ ನೋಡಿ, ಮಾರ್ಜಿನ್ ಆಫ್ ಸೇಫ್ಟಿ ಇನ್ ಯೂನಿಟ್ಸಲ್ಲಿ ಅಮೌಂಟಲ್ಲಿ ಬೇಕಂದರೆ ಎರಡೂ ನೋಡ್ಬೋದು. ಸೊ ಅಮೌಂಟಲ್ಲಿ ಬೇಕಂದರೆ ಆ್ಯಕ್ಚುಯಲ್ ಸೇಲ್ಸ್ ಅಥವಾ ಪ್ರೊಜೆಕ್ಟೆಡ್ ಸೇಲ್ಸ್ ಅಮೌಂಟಲ್ಲಿ ರುಪೀಸಲ್ಲಿ ಮೈನಸ್ ಸೇಲ್ಸ್ ಅಟ್ ಪಿ ಇ ಪಿ, ಅದನ್ನು ರುಪೀಸಲ್ಲಿ. ಸೊ ರುಪೀಸಲ್ಲಿ ಬೇಕಂದರೆ ರುಪೀಸ್ ವ್ಯಾಲ್ಯೂನ ಹಾಕ್ಕೊಳ್ಬೇಕು, ಆ್ಯಕ್ಚುಯಲ್ ಸೇಲ್ಸ್ ಮೈನಸ್ ಸೇಲ್ಸ್ ಅಟ್ ಬಿ ಇ ಪಿ. ಅದೇ ಯೂನಿಟ್ಸಲ್ಲಿ ಬೇಕಂದಾಗ ಮಾರ್ಜಿನ್ ಆಫ್ ಸೇಫ್ಟಿ ಇನ್ ಯೂನಿಟ್ಸಲ್ಲಿ ಬೇಕಂದಾಗ ಆ್ಯಕ್ಚುಯಲ್ ಸೇಲ್ಸ್ ಇನ್ ಯೂನಿಟ್ಸ್ ಮೈನಸ್ ಸೇಲ್ಸ್ ಅಟ್ ಬಿ ಇ ಪಿ, ದಟ್ ಈಸ್ ಇನ್ ಯೂನಿಟ್ಸ್ ಮಾಡಿದಾಗ ನಿಮಗೆ ಸಿಗುತ್ತೆ. ಸೊ ಅದೇ ನಮಗೆ ಆ್ಯಕ್ಚುಯಲ್ ಸೇಲ್ಸ್ ಕೊಟ್ಟಿಲ್ಲಪ್ಪ, ಪ್ರಾಫಿಟ್ ಕೊಟ್ಟಿದ್ದಾರೆ ಮತ್ತು ಪಿ ವಿ ರೇಷಿಯೋ ಗೊತ್ತಿದೆ ಅಂದಾಗ, ಸೊ ಮಾರ್ಜಿನ್ ಆಫ್ ಸೇಫ್ಟಿ ಅಮೌಂಟಲ್ಲಿ ಬೇಕಂದರೆ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ಯೂನಿಟ್ಸಲ್ಲಿ ಬೇಕಂದಾಗ ಪ್ರಾಫಿಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಓಕೆ, ಸೊ ಇದನ್ನು ನಾವು ಬೇಕಾದರೆ ಪರ್ಸಂಟೇಜಲ್ಲೂ ಸಹ ಮಾರ್ಜಿನ್ ಆಫ್ ಸೇಫ್ಟಿನ ಪರ್ಸಂಟೇಜಲ್ಲೂ ಸಹ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಮಾರ್ಜಿನ್ ಆಫ್ ಸೇಫ್ಟಿ ಈಸ್ ಆಲ್ಸೋ ಪ್ರೆಸೆಂಟೆಡ್ ಇನ್ ರೇಷಿಯೋ ಆರ್ ಪರ್ಸಂಟೇಜ್ ಆಸ್
ಫಾಲೋಸ್. ಸೊ ಮಾರ್ಜಿನ್ ಆಫ್ ಸೇಫ್ಟಿ ಅವರೇ ಕೊಟ್ಟಿದ್ರೆ, ಸೊ ಎಷ್ಟು ಅಂತ ಕೊಟ್ಟಿದ್ರೆ ಡಿವೈಡೆಡ್ ಬೈ ಸೇಲ್ಸ್ ಅಟ್ ಸೆಲೆಕ್ಟೆಡ್ ಆ್ಯಕ್ಟಿವಿಟಿ ಇಂಟು 100 ಮಾಡಿದರೆ ನಮಗೆ ಪರ್ಸೆಂಟೇಜಲ್ಲಿ ಸಿಗುತ್ತೆ. ಸೊ ಇಷ್ಟು ನಮಗೆ. ಸೊ ವಾಟ್ ಈಸ್ ಹೌ ಟು ಡಿಟರ್ಮಿನ್ ದ ಪ್ರಾಫಿಟ್ ಅಂಡರ್ ಮಾರ್ಜಿನಲ್ ಕಾಸ್ಟಿಂಗ್ ಅಂತ ನೋಡಿದ್ವಿ ಇವತ್ತು. ಹಾಗೆಯೇ ಬೇಸಿಕ್ ಮಾರ್ಜಿನಲ್ ಕಾಸ್ಟ್ ಇಕ್ವೇಷನ್ಸ್ ಏನೇನು ನೋಡಿದ್ವಿ. ಸೊ ಇದಿಷ್ಟು ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಸೊ ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಅಂದರೆ ಏನು, ಅದರ ಇಂಪಾರ್ಟೆನ್ಸ್ ನೋಡಿದ್ವಿ, ಅದರ ಫಾರ್ಮುಲೆ ಹೇಗೆ ಕಂಡುಹಿಡಿಬೇಕು ಅಂತ. ಹಾಗೆ ಪಿ ವಿ ರೇಷ್ಯೋ. ಸೊ ಪಿ ವಿ ರೇಷ್ಯೋ ಅಂದರೆ ಏನು, ಅದನ್ನು ಹೇಗೆ ಕಂಡುಹಿಡಿಬೇಕು, ಅದಕ್ಕೆ ಫಾರ್ಮುಲೆ ಯಾವ್ಯಾವುದಿದೆ. ದೆನ್ ಸಿ ವಿ ಪಿ ಅನಾಲಿಸಿಸ್ ವಿತ್ ಗ್ರಾಫಿಕ್ ಪ್ರೆಸೆಂಟೇಷನ್ ನೋಡಿದ್ವಿ. ಅದರ ಜೊತೆಗೇ ಬ್ರೇಕ್ ಈವನ್ ಅನಾಲಿಸಿಸ್ನು ನಾವು ನೋಡಿದ್ವಿ. ಬ್ರೇಕ್ ಈವನ್ ಅನಾಲಿಸಿಸ್ ಆ್ಯಂಡ್ ಸಿ ವಿ ಪಿ ಎರಡು ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ಅದಕ್ಕೆ ಫಾರ್ಮುಲಾ ಏನು, ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಹೇಗೆ ಕಂಡುಹಿಡಿಯೋದು, ರುಪೀಸ್ ಹೇಗೆ ಕಂಡುಹಿಡಿಯೋದು ನೋಡಿದ್ವಿ. ಹಾಗೆ ಡಿಸೈರ್ಡ್ ಪ್ರಾಫಿಟ್ ಕೊಟ್ಟಾಗ ನಮಗೆ ಡಿಸೈರ್ಡ್ ನಂಬರ್ ಆಫ್ ಯೂನಿಟ್ಸ್ ಎಷ್ಟು ಸೇಲ್ ಮಾಡಬೇಕು ಮತ್ತು ಅಮೌಂಟಲ್ಲಿ ಎಷ್ಟು ಅಂತ ನೋಡಿದ್ವಿ. ಹಾಗೆ ಮಾರ್ಜಿನ್ ಆಫ್ ಸೇಫ್ಟಿ ಅಂದ್ರೇನು, ಅದರ ಇಂಪಾರ್ಟೆನ್ಸು, ಅದನ್ನ ಹೇಗೆ ಇಂಪ್ರೂವ್ ಮಾಡ್ಬೋದು, ಹಾಗೆ ಅದರ ಫಾರ್ಮುಲಾ ನೋಡಿದ್ವಿ. ಸೊ ಇಷ್ಟು ನಮಗೆ ಬೇಸಿಕ್ ಆಯಿತು. ಈಗ ನೆಕ್ಸ್ಟ್ ಸೆಷನಿಂದ ನಾವು ಮಾರ್ಜಿನಲ್ ಕಾಸ್ಟಿಂಗಿಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.